ಹಲೋ, ಎಲ್ಲರಿಗೂ ನಮಸ್ತೆ. ಆರ್ಯನ್ ಮ್ಯಾಜಿಕಲ್ ಹೀಲಿಂಗ್ ಸೆಂಟರ್ ಚಿಕ್ಕಬಳ್ಳಾಪುರ, ಆರ್ಯನ್ ಮ್ಯಾಜಿಕಲ್ ಟೀಚಿಂಗ್ಸ್ ಗ್ರೂಪ್ ಚಿಕ್ಕಬಳ್ಳಾಪುರ ವತಿಯಿಂದ ಮಾಡ್ತಾ ಇರುವಂತ 111 ಪೋರ್ಟಲ್ ಆಕ್ಟಿವೇಶನ್ ವರ್ಕ್ಶಾಪ್ಸ್ಗೆ ನಿಮ್ಗೆಲ್ಲರೂ ಕೂಡ ಸ್ವಾಗತ ಬಯಸ್ತಾ ಇವತ್ತಿನ ಕ್ಲಾಸು ಸ್ಟಾರ್ಟ್ ಮಾಡೋಣ. गणेश जी के 12 नामों के श्रवण से जातक को जीवन में कभी किसी चीज का अभाव नहीं रहता और उसके लिए लक्ष्मी माता के द्वार हमेशा खुले रहते। आइए आज हम गणेश जी के 12 नामों का श्रवण करें। जय श्री गणेश। ओम सुमुखाय नमः। ओम एकदंताय नमः। ओम कपिलाय नमः। ओम गजकर्णकाय नमः। ओम लंबोदराय नमः। ओम विकटाय नमः। ओम विघ्ननाशाय नमः। ओम विनायकाय नमः। ओम धूम्रकेतवे नमः। ओम गणाध्यक्षाय नमः। ओम भालचंद्राय नमः। ओम गजाननाय नमः। ओम यज्ञ ಎಲ್ಲರಿಗೂ ವೆಲ್ಕಮ್ ಮಾಡ್ತಾ ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ನೋಡಿ, ಇವತ್ತಿನ ಕ್ಲಾಸು ನಾವು ಮಾಡ್ತಾ ಇರುವಂತದ್ದು 111 ಪೋರ್ಟಲ್ ಆಕ್ಟಿವೇಶನ್ ವರ್ಕ್ಶಾಪ್ ಅಂತ. ಇದು ಎಲ್ಲರಿಗೂ ಕೂಡ, ಎಲ್ಲಾ ಜನಸಾಮಾನ್ಯರಿಗೂ ಕೂಡ ಇದು ಬೆನಿಫಿಟ್ ಆಗುತ್ತೆ. ಓನ್ಲಿ ವೆರಿ ಸಿಂಪಲ್ ಕಾನ್ಸೆಪ್ಟ್ಸ್ ಇರೋದು, ಬಟ್ ಕೆಲವೊಂದು ವಿಶ್ಲೇಷಣೆ ಮಾತ್ರ ಏನು ಜಾಸ್ತಿ ಇರುತ್ತೆ. ಹಂಗಾಗಿ ಕ್ಲಾಸ್ ಮಾಡಿದ್ದು, ಇಲ್ಲ ಅಂತಂದ್ರೆ ಒಂದು ಸಣ್ಣದಾಗಿ ಶಾರ್ಟ್ ವಿಡಿಯೋ ಮಾಡಿ ನಿಮ್ಗೆ ಆಗ್ತಾ ಇದ್ದೆ. ನೋಡಿ, ಏನಿದು 111 ಪೋರ್ಟಲ್ ಅಥವಾ 11 ಪೋರ್ಟಲ್ ಆಕ್ಟಿವೇಶನ್. 111 ಪೋರ್ಟಲ್ ಆಕ್ಟಿವೇಶನ್ ಅಂತ ಬಂದಾಗ ಇದು ಏನಿಲ್ಲ, ಜನವರಿ 1 ಮತ್ತೆ 2026 ಏನಿದೆ, ಈ ದಿನ ಒಂದು 111 ಪೋರ್ಟಲ್ ಅನ್ನೋದು ಆಕ್ಟಿವೇಟ್ ಆಗುತ್ತೆ. ಇದು ಯಾವ ರೀತಿ ಆಕ್ಟಿವೇಟ್ ಆಗುತ್ತೆ ಅಂತಂದಾಗ, ಸ್ಕ್ರೀನ್ ಕಾಣಿಸ್ತಾ ಇದೆಯಾ? ನೋಡಿ, ಫಸ್ಟ್ ಜನವರಿ
2026 ಈ ದಿನ ಏನು ದಟ್ ಈಸ್ 1 ನಾವು ಬರೆಯೋದು 1 2026 ಇದೇನಿದೆ ಈ ಒಂದು ಅವತ್ತು 1 ಇದೆಲ್ಲ ಆಡ್ ಮಾಡಿದ್ರೆ ಮತ್ತೆ 1 ಬರುತ್ತೆ. ಇದೇ ಏನು ದಟ್ ಈಸ್ 111 ಪೋರ್ಟಲ್ ಬರುವಂತದ್ದು. ಈ 111 ಪೋರ್ಟಲ್ ಅವತ್ತಿರುತ್ತೆ, ಬಟ್ ಹೆಂಗಿರುತ್ತೆ, ಎಷ್ಟು ದಿನ ಇರುತ್ತೆ, ಮತ್ತೆ ಯಾವ ರೀತಿ ಇದನ್ನ ಆಕ್ಟಿವ್ ಮಾಡ್ಕೋಬೇಕು, ಏನೇನ್ ಪರ್ಪಸ್ಗೆ ಮಾಡ್ಕೋಬಹುದು, ಯಾವ ಟೈಮಲ್ಲಿ ಇರುತ್ತೆ ಅನ್ನೋದ್ರ ಬಗ್ಗೆ ಮಾತ್ರ ಇವಾಗ ಒಂದು ಸ್ವಲ್ಪ ವಿಶ್ಲೇಷಣೆ ಕೊಡೋದಕ್ಕೆ ಅಥವಾ ನಿಮ್ಗೆ ಕೆಲವೊಂದು ಇನ್ಫಾರ್ಮೇಶನ್ ಕೊಡೋದಕ್ಕೋಸ್ಕರ ಈ ಒಂದು ಕ್ಲಾಸ್ ಮಾಡ್ತಾ ಇರೋಂಥದ್ದು. ನೋಡಿ, ಎಲ್ಲರಿಗೂ ಗೊತ್ತಿದ್ದಂಗೆ ಅಥವಾ ಪ್ರೀವಿಯಸ್ ಕ್ಲಾಸಸ್ ಅಲ್ಲಿ ಹಾಸ್ ಆಲ್ರೆಡಿ ಮೆನ್ಷನ್, ಕೆಲವೊಂದು ಪ್ರೀವಿಯಸ್ ಕ್ಲಾಸಸ್ ಅಲ್ಲಿ ನಿಮ್ಗೆ ಆಲ್ರೆಡಿ ತಿಳಿಸ್ಕೊಟ್ಟಾಗಿದೆ. ಏನು ತಿಳಿಸ್ಕೊಟ್ಟಿರೋದಂತಂದ್ರೆ, ಯೂಶಲಿ ಯಾವಾಗಲೂ ಕೂಡ ಏನು ದಟ್ ಈಸ್ ಕೆಲವೊಂದು ಪೋರ್ಟಲ್ಸ್ ಆಕ್ಟಿವ್ ಆಗ್ತಾ ಇರುತ್ತೆ. ಎವರಿ ಮಂತ್ ಏನು ದಟ್ ಈಸ್ ಒಂದ್ ಪೋರ್ಟಲ್ ಇರುತ್ತೆ. ಎವರಿ ಮಂತ್ ಒಂದ್ ಪೋರ್ಟಲ್ ಅಂತಂದ್ರೆ ನಿಮ್ಗೆ ಜನವರಿನಲ್ಲಿ ಯೂಶಲಿ ಏನು ಜನವರಿನಲ್ಲಿ ಒನ್ ಇರುತ್ತೆ, ಬಟ್ ಈ ಸತಿ ಏನು ದಟ್ ಈಸ್ 111 ಎಕ್ಸ್ಟ್ರಾ ಬಂದಿದೆ. ನೆಕ್ಸ್ಟ್ ಫೆಬ್ರವರಿನಲ್ಲಿ 2 ಮಾರ್ಚ್ ಅಲ್ಲಿ 3 ಲೈಕ್ ದೀಸ್ ಏನು ದಟ್ ಈಸ್ ಹೋಗ್ತಾ ಇರುತ್ತೆ, ಆಯ್ತಾ. ಅದೇ ರೀತಿ ಈ ವರ್ಷ ಎಸ್ಪೆಷಲಿ ಈ ಒಂದು 2026 ಏನಿದೆ ದಟ್ ಈಸ್ ಜನವರಿನಲ್ಲಿ ಬರೀ ಏನು ದಟ್ ಈಸ್ 1 ಬರೋದಲ್ದಿರ ಈ ಸತಿ ಏನು ದಟ್ ಈಸ್ 1:1 ಅಂದ್ರೆ ಈ ಒಂದು ಪೋರ್ಟಲ್ ಬಂದಿದೆ. ಈ ಪೋರ್ಟಲ್ ನ ಏನೇನ್ ಪರ್ಪಸ್ ಯೂಸ್ ಮಾಡ್ಕೋಬಹುದು, ಯಾವ ರೀತಿ ಇದನ್ನ ಆಕ್ಟಿವ್ ಮಾಡ್ಕೋಬೇಕಂತ ಬಂದಾಗ, ಫಸ್ಟ್ ಇದು ಈ ಒಂದು ಪೋರ್ಟಲ್ ಏನಿದೆ ಇದನ್ನ ಯಾವುದೇ ಒಂದು ಕಾಮನ್ ಒಂದು ವಿಷಯ ಏನಿದೆ ಅದನ್ನ ಮ್ಯಾನಿಫೆಸ್ಟ್ ಮಾಡ್ಕೊಳೋದಕ್ಕೆ ಇದನ್ನ ಯೂಸ್ ಮಾಡ್ಕೊಂತೀವಿ. ಅಂದ್ರೆ ಬೆನಿಫಿಟ್ ಆಫ್ ಈ ಒಂದು 111 ಪೋರ್ಟಲ್ ಏನಂತಂದ್ರೆ, ಒಂದು ಫ್ರೆಶ್ ಏನು ದಟ್ ಈಸ್ ಸ್ಟಾರ್ಟ್ ಏನು ಮಾಡೋದಕ್ಕೆ ಒಂದು, ಅಂಡ್ ಆಲ್ಸೋ ದಟ್ ಇಸ್ ಸ್ಟ್ರಾಂಗ್ ಡಿಸಿಷನ್ ಮೇಕಿಂಗ್ ಏನು ಮಾಡ್ಕೊಳೋದಕ್ಕೆ ಕಾನ್ಫಿಡೆನ್ಸ್ ಇರುತ್ತೆ, ಲೀಡರ್ಶಿಪ್ ಏನು ಇರುತ್ತೆ, ಫಾಸ್ಟರ್ ಗೋಲ್ ಏನು ದಟ್ ಈಸ್ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳೋದಕ್ಕೆ ಇದು ತುಂಬಾನೇ ಏನು ದಟ್ ಈಸ್ ಹೆಲ್ಪ್ ಮಾಡುತ್ತೆ. ಮತ್ತೆ ಇನ್ನೊಂದೇನು ದಟ್ ಈಸ್ ಈ 111 ಅಂದಿದ ತಕ್ಷಣ ಏನಂತಂದ್ರೆ, ಫಸ್ಟ್ ಏನು ದಟ್ ಈಸ್ 1 ಅಂದಿದ ತಕ್ಷಣ ಫಸ್ಟ್ 1 ಇದು ಬಂದ್ಬಿಟ್ಟು ಏನು ದಟ್ ಈಸ್ ನ್ಯೂ ಬಿಗಿನಿಂಗ್. 3 ಬಂದಾಗ ಈ ಒಂದು ಫ್ಲೋ, ಈ ಒಂದು ವರ್ಕ್ ಫ್ಲೋ ಏನು ಬರುತ್ತೆ. ಸೆಕೆಂಡ್ 1 ಬಂದಾಗ ಇದು ಸೆಲ್ಫ್ ಪವರ್ ಅಂಡ್ ಲೀಡರ್ಶಿಪ್ ಬರುತ್ತೆ. ನೆಕ್ಸ್ಟ್ 3ನೇದು ಇದು. ಥರ್ಡ್ 1 ಬಂದಾಗ ಇಟ್ ವಿಲ್ ಬಿ ಅಂಡ್ ಮ್ಯಾನಿಫೆಸ್ಟೇಷನ್, ಆಯ್ತಾ. ಇದು ಏನು ದಟ್ ಈಸ್ 111 ಅಂತ ಬಂದಾಗ 111 ಬಂದಾಗ, ಅಥವಾ ಇದನ್ನೇ ನಾವೇನ್ ಕರ್ತೀವಿ ದಟ್ ಈಸ್ ಇನ್ನೊಂದು ರೀತಿಯಲ್ಲಿ ಹೇಳೋದಾದ್ರೆ 1 ಈಸ್ ಮೈಂಡ್, ನೆಕ್ಸ್ಟ್ 1 ಈಸ್ ಬಾಡಿ, ನೆಕ್ಸ್ಟ್ 3ನೇ 1 ಬಂದ್ಬಿಟ್ಟು ಇದು ಸೋಲ್. ಈ ರೀತಿಯಾಗಿ ಏನು ದಟ್ ಈಸ್ ಈ ಒಂದು ಪೋರ್ಟಲ್ ಬರುವಂತದ್ದು. ಯೂಶುವಲಿ ಏನು ದಟ್ ಈಸ್ 2 ಮಾತ್ರ ಬರುತ್ತೆ, ಆಯ್ತಾ. ಈ ಸತಿ ಏನು ದಟ್ ಈಸ್ ಈ ಒಂದು 3 ಏನು ದಟ್ ಈಸ್ ಆಕ್ಟಿವ್ ಆಗ್ತಾ ಇರುತ್ತೆ. ಅಂದ್ರೆ ಇದು ಯಾವಾಗ್ಲೂ ಕೂಡ ಏನು ದಟ್ ಈಸ್ ಯಾವ್ದಾದ್ರು ಎವರಿ ಇಯರ್ ಏನು ಒಂದು ಮಂತ್ ಅಲ್ಲಿ ಇದು ಬಾಡಿ ಮೈಂಡ್ ಅಂಡ್ ಸೋಲ್ ಏನು ಆಕ್ಟಿವ್ ಆಗ್ತಾ ಇರುತ್ತೆ ಎವರಿ ಇಯರ್. ಈ ಸತಿ ಏನು ದಟ್ ಈಸ್ 111 ಬಂದಿರೋದ್ರಿಂದ ಇದು ಏನು ದಟ್ ಈಸ್ ಇಟ್ ವಿಲ್ ಬಿ ಗಿವ್ಸ್ ಅಂಡ್ ಮೋರ್ ದ ಫ್ರೆಶ್ನೆಸ್, ಮೋರ್ ಅಂಡ್ ಮೋರ್ ಲೀಡರ್ಶಿಪ್ ಕ್ವಾಲಿಟೀಸ್ ಬರುತ್ತೆ. ಮೋರ್ ಅಂಡ್ ಮೋರ್ ಏನು ದಟ್ ಈಸ್ ಗೈನು ಅಥವಾ ಕಾನ್ಫಿಡೆನ್ಸ್ ಅನ್ನೋದು ಏನು ದಟ್ ಈಸ್ ಬಿಲ್ಡ್ ಮಾಡುತ್ತೆ. ಅದನ್ನೆಲ್ಲನೂ ಕೂಡ ಬಿಲ್ಡ್ ಮಾಡ್ಕೊಳ್ಳೋದಕ್ಕೆ ಈ ಒಂದು ಪೋರ್ಟಲ್ ಏನ್ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು, ಆಯ್ತಾ. ನೆಕ್ಸ್ಟ್ ಇದನ್ನ ಆಕ್ಟಿವ್ ಮಾಡ್ಕೋಬೇಕಂತಂದ್ರೆ ಯಾವ ಟೈಮಲ್ಲಿ ಇದು ಇರುತ್ತೆ ಅಂತಂದಾಗ, ಯೂಶಲಿ ಏನು ದಟ್ ಈಸ್ ನಾವು ಟೈಮ್ ಝೋನ್ಸ್ ಏನ್ ಹೇಳೋದಾದ್ರೆ 1 ಅಂದಿದ ತಕ್ಷಣ ಏನು ದಟ್ ಈಸ್ 11 ಈಸ್ ದಟ್ ವೆರಿ ಇಂಪಾರ್ಟೆಂಟ್. ಅಂದ್ರೆ ಆ ಒಂದು ದಿನ ಅಂದ್ರೆ ಜನವರಿ 1 ಏನಿದೆ, ಜನವರಿ 1 11 ಏನು ದಟ್ ಈಸ್ 2 ಟೈಮ್ಸ್ ಬರುತ್ತೆ. ಡೇ ನಲ್ಲಿ ಏನು ದಟ್ ಈಸ್ 11 ಟೈಮು, ಮತ್ತೆ ಏನು ದಟ್ ಈಸ್ ಅವತ್ತಿನ ದಿನ ನೈಟ್ 11 ಟೈಮ್ ಬರುತ್ತೆ. ನೆಕ್ಸ್ಟ್ ಇನ್ನೊಂದು ಏನು ದಟ್ ಈಸ್ ಈ ಒಂದು 3 ಬರುವಂತದ್ದು ಯಾವ್ದಂತಂದ್ರೆ ದಟ್ ಈಸ್ ಜನವರಿ ನೈಟ್ ದಟ್ ಈಸ್ 1 o'clock 1 minute 1 second.
ಇದನ್ನು ಕೂಡ ಏನು ದಟ್ ಈಸ್ 111 ಪೋರ್ಟಲ್. ಆಯ್ತಾ, ಈ ಒಂದು ಪೋರ್ಟಲ್ ಅಲ್ಲಿ ಏನು ದಟ್ ಈಸ್ ಎನಿ ಒನ್, ಯಾವ್ದಾದ್ರು ಒಂದು ಮಾತ್ರ ಎನಿ ಒನ್ ವಿಶ್ ಏನು ದಟ್ ಈಸ್ ಯು ಕ್ಯಾನ್ ಮ್ಯಾನಿಫೆಸ್ಟ್ ವೆರಿ ಎಫೆಕ್ಟಿವ್ಲಿ. ಈ 11 ಪೋರ್ಟಲ್ ಅಲ್ಲಿ 11 ಅಲ್ಲಿ ನೀವು ಬಾಡಿ ಮೈಂಡ್ ಸೋಲ್ ಗೆ ಕನೆಕ್ಟ್ ಆಗಿರುವಂತ 3 ಕೂಡ ಆಕ್ಟಿವೇಟ್ ಮಾಡ್ಕೋಬಹುದು. ದಟ್ ಈಸ್ ಯಾವ್ದಂತಂದ್ರೆ ಮನಿ, ಕೆರಿಯರ್, ಹೆಲ್ತ್ ಮತ್ತೆ ಪೀಸ್ ಮತ್ತೆ ರಿಲೇಶನ್ಶಿಪ್, ಆ ಮೂರಕ್ಕೂ ನೀವೇನು ದಟ್ ಈಸ್ ಅಫರ್ಮೇಶನ್ಸ್ ಏನು ದಟ್ ಈಸ್ ಮಾಡ್ಕೋಬಹುದು. ಅಫರ್ಮೇಶನ್ಸ್ ನಿಮ್ಗೆ ಗ್ರೂಪ್ ಅಲ್ಲಿ ಸೆಂಡ್ ಮಾಡ್ತೀನಿ 3, ಆಯ್ತಾ. ವೆರಿ ಈಸಿ ಇರುವಂತ ಅಫರ್ಮೇಶನ್ಸ್. ಈ ಇದ್ರಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ಯಾವ್ದಾದ್ರು ಒಂದು ವಿಷಯ ಏನು ದಟ್ ಈಸ್ ನೀವು 2026 ಅಲ್ಲಿ ಏನ್ ಆಗ್ಬೇಕು ಅನ್ಕೊಂಡಿದ್ರ, 2026 ಅಲ್ಲಿ ನಿಮ್ಗೆ ಏನ್ ಬೇಕು, ಅಥವಾ 2026 ಅಲ್ಲಿ ಯಾವ ರೀತಿಯಾದಂತ ಒಂದು ಬೆನಿಫಿಟ್ ಏನು ನೀವು ಮಾಡ್ಕೋಬೇಕು ಅನ್ಕೊಂಡಿದ್ರೆ ಅದನ್ನ ಒನ್ ವಿಶ್ ಏನು ದಟ್ ಈಸ್ ಪಾಸಿಟಿವ್, ಸರಿ, ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಏನು ದಟ್ ಈಸ್ ಬರಿಬೇಕು. ಮತ್ತೆ ಆ ವರ್ಡ್ಸ್ ಯಾವ ರೀತಿ ಇರ್ಬೇಕಂತಂದ್ರೆ ಸಿಂಪಲ್ ಆಗಿರ್ಬೇಕು. ಮತ್ತೆ ಪಾಸಿಟಿವ್ ವರ್ಡಿಂಗ್ಸ್ ಇರಬೇಕು. ಮತ್ತೆ ಒನ್ ಇಂಟೆನ್ಷನ್ ಮಾತ್ರ ಇರ್ಬೇಕು, ಅಂದ್ರೆ ಒಂದ್ ಅಫರ್ಮೇಶನ್ ಮಾತ್ರ ಇರ್ಬೇಕು. ಇದನ್ನ ಏನ್ ಮಾಡ್ಬೇಕಂತಂದ್ರೆ ಬೇ ಲೀಫ್ ಏನ್ ಬರುತ್ತೆ, ಆ ಒಂದು ಬೇ ಲೀಫ್ ಮೇಲೆ ಏನು ದಟ್ ಈಸ್ ಯು ಹ್ಯಾವ್ ಟು ರೈಟ್ ಇನ್ ದ ಗ್ರೀನ್ ಪೆನ್ ಅಲ್ಲಿ ಇದನ್ನ ಬರೀಬೇಕು. ಗ್ರೀನ್ ಪೆನ್ ಅಲ್ಲಿ ಬರೀತಾ ಮತ್ತೆ ಅದನ್ನ ಆಕ್ಟಿವ್ ಮಾಡ್ಕೊಳೋದು ಹೆಂಗಂತ ಹೇಗೆ ಹೇಳ್ತೀನಿ. ಬರೆಯೋದು ಅಷ್ಟೇ ಅಲ್ಲ, ಅದನ್ನ ಆಕ್ಟಿವ್ ಮಾಡ್ಬೇಕು, ಆಯ್ತಾ. ನೀವು ವಿಶಸ್ ಏನು ದಟ್ ಈಸ್ ನೀವು ಯಾವ್ಯಾವ್ದ್ರ ಬಗ್ಗೆ ಬರೀಬಹುದು ಅಂತಂದ್ರೆ ನೀವು ಮನಿ ಬಗ್ಗೆ ಬರ್ಕೋಬಹುದು, ಅಥವಾ ಅಂಡ್ ಕೆರಿಯರ್. ಇನ್ನೊಂದು ಏನು ದಟ್ ಈಸ್ ಹೆಲ್ತ್ ಅಂಡ್ ಎನರ್ಜಿ ಜಾಸ್ತಿ ಮಾಡ್ಕೊಳೋದಕ್ಕೆ. ನೆಕ್ಸ್ಟ್ ಪೀಸ್, ಅಥವಾ ರಿಲೇಶನ್ಶಿಪ್. ಆಯ್ತಾ, ಇದರಲ್ಲಿ ನೀವು ಯಾವ್ದು ಬೇಕಾ ತಗೋಬಹುದು. ಬರೀ ಇದಂತ ಏನಿಲ್ಲ, ಯು ಕ್ಯಾನ್ ಟೇಕ್ ಎನಿ ವಿಷ್ ಏನು ದಟ್ ಈಸ್ ಯಾವ್ದಾದ್ರು ಒಂದು ವಿಷಯ ಏನು ದಟ್ ಈಸ್ ನೀವು ಫಸ್ಟ್ ಏನು ನೀವು ರೆಡಿ ಮಾಡಿಟ್ಕೊಂಡಿರ್ಬೇಕು, ಆಯ್ತಾ. ಫಾರ್ ಎಕ್ಸಾಂಪಲ್ ಒಂದೇ ಒಂದು ನೋಡಿ, ದಟ್ ಈಸ್ ಸಿಂಪಲ್ ವಿಷ್ ನಾವು ಯಾವ ರೀತಿ ಬರೀತೀವಿ ಅಂತಂದ್ರೆ ಐ ಕಾನ್ಫಿಡೆಂಟ್ಲಿ ಅಟ್ರಾಕ್ಟ್ abundance, in 2026. ಈ ರೀತಿ ಬೇಕಾದ್ರೆ ಬರ್ಕೋಬಹುದು, ಆಯ್ತಾ. ಈ ರೀತಿ ಏನು ದಟ್ ಈಸ್ ಒಂದು ಅಫರ್ಮೇಶನ್ ಏನು ದಟ್ ಈಸ್ ಬರೆದು ಏನು ಅದನ್ನ ಬೇಲೀಫ್ ಮೇಲೆ ಬರೆದು ಅದ್ರ ಮುಖಾಂತರ ಏನು ದಟ್ ಈಸ್ ಯು ಕ್ಯಾನ್ ಆಕ್ಟಿವೇಟ್ ಮಾಡ್ಕೊಂಡು ಅದನ್ನ ಏನು ದಟ್ ಈಸ್ ಅವತ್ತಿನ ದಿನ ಏನು ದಟ್ ಈಸ್ ನೀವು ಆಕ್ಟಿವ್ ಮಾಡ್ಕೋಬೇಕು. ನೆಕ್ಸ್ಟ್ ಇದು ಬೇರೆ ಬೇರೆ ಪರ್ಪಸ್ಗೆ ಎಲ್ಲ ಯೂಸ್ ಮಾಡ್ಕೋಬೇಕಂತಂದ್ರೆ ನಿಮ್ಗೆ ಯಾವುದೇ ರೀತಿಯಾದಂತ ಒಂದು ನಿಮ್ಗೆ ಏನು ವಿಶ್ ಇದೆ ಆ ವಿಶ್ ಏನು ದಟ್ ಈಸ್ ಯು ಕ್ಯಾನ್ ರೈಟ್. ಬರೀ ಇದಷ್ಟೇ ಅಲ್ಲ, ಇದು ಎಕ್ಸಾಂಪಲ್ ಅಷ್ಟೇ. ಯಾವುದೇ ರೀತಿಯಾದಂತ ಒಂದು ವಿಷಯ ನೀವು ಏನು ದಟ್ ಈಸ್ ಬರ್ಕೊಂಡು ಅದನ್ನ ಏನು ದಟ್ ಈಸ್ ನೀವು ಆಕ್ಟಿವ್ ಮಾಡ್ಕೋಬಹುದು. ಬರ್ಕೊಂಡು ಏನು ದಟ್ ಈಸ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇರ್ಬೇಕು ಅಷ್ಟೇನೆ. ವರ್ಡ್ಸ್ ಏನು ದಟ್ ಈಸ್ ಸಿಂಪಲ್ ಇರಬೇಕು, ಎನರ್ಜಿ ಇರಬೇಕು, ಮತ್ತೆ ಪಾಸಿಟಿವ್ ವರ್ಡ್ಸ್ ಇರಬೇಕು, ಆಯ್ತಾ. ಮತ್ತೆ ಅದರಲ್ಲಿ ಏನು ದಟ್ ಈಸ್ ನೆಗೆಟಿವ್ ವರ್ಡ್ಸ್ ಹಾಕ್ಬಾರ್ದು. ಓನ್ಲಿ ಒಂದು ಅಫರ್ಮೇಶನ್ ಮಾತ್ರ ಇರಬೇಕು. ಇದು ಸಿಂಪಲ್ ರೂಲ್ಸ್ ಅಷ್ಟೇ. ಈ ರೂಲ್ಸ್ ಪ್ರಕಾರ ಏನು ದಟ್ ಈಸ್ ಯಾವ್ದಾದ್ರು ಒಂದು ವಿಷಯ ಏನು ದಟ್ ಈಸ್ ನೀವು ಬರ್ಕೊಂಡು ಅದನ್ನ ಗ್ರೀನ್ ಕಲರ್ ಪೆನ್ ಅಲ್ಲಿ ಬೇಲೀಫ್ ಮೇಲೆ ಏನು ಬರೀಬೇಕು. ಬೇಲೀಫ್ ಇಲ್ಲ ಅಂತಂದ್ರೆ ವೈಟ್ ಶೀಟ್ ನಡೆಯುತ್ತೆ. ವೈಟ್ ಶೀಟ್ ಅಲ್ಲಿ ಏನು ದಟ್ ಈಸ್ ಗ್ರೀನ್ ಕಲರ್ ಪೆನ್ ಅಥವಾ ಗ್ರೀನ್ ಕಲರ್ ಸ್ಕೆಚ್ ಪೆನ್ ಅಲ್ಲಿ ಬರೀಬೇಕು. ಬರೆದು ಏನು ಆ ಟೈಮ್ ಅಲ್ಲಿ ಏನು ದಟ್ ಈಸ್ ಯಾವ ಟೈಮ್ ದಟ್ ಈಸ್ 11 ಅಲ್ಲಿ ಇರ್ಬೋದು ಅಥವಾ 111 ಆ ಟೈಮ್ ಅಲ್ಲಿ ಏನು ದಟ್ ಈಸ್ ಅದನ್ನ ವಿಶ್ ಮಾಡ್ಕೊಂಡು ಏನು ಅವಾಗ ಅದನ್ನ ಏನು ದಟ್ ಈಸ್ ಬರ್ನ್ ಮಾಡ್ಬೇಕು,
ಆಯ್ತಾ. ಬರ್ನ್ ಮಾಡಿದ್ರೆ ನಿಮ್ಗೆ ಏನು ದಟ್ ಈಸ್ ಅದು ಆಕ್ಟಿವ್ ಆಗುತ್ತೆ. ಬಟ್ ಅದಕ್ಕೆ ಇನ್ನೊಂದು ಸಿಂಬಲ್ ಬರುತ್ತೆ, ಅದನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ. ಆಯ್ತಾ, ಇದು ಏನು ದಟ್ ಈಸ್ ಒಂದು. ನೆಕ್ಸ್ಟ್ ನಾವು ಆಸ್ಟ್ರಾಲಜಿ ಕಾನ್ಸೆಪ್ಟ್ ಏನು ದಟ್ ಈಸ್, ಅಥವಾ ಇನ್ನೂ ಏನು ದಟ್ ಈಸ್ 111 ಪೋರ್ಟಲ್, ಆಕ್ಚುಯಲ್ 111 ಪೋರ್ಟಲ್ ಏನಂತಂದ್ರೆ 3 ಒನ್ಸ್ ಬಂದಿರೋದ್ರಿಂದ ದಟ್ ಈಸ್ 1 1 1 ಇದನ್ನೆಲ್ಲ ಆಡ್ ಮಾಡಿದ್ರೆ ದಟ್ ಈಸ್ 1 ಪ್ಲಸ್ 1 ಪ್ಲಸ್ 1 ಇದೇನು ದಟ್ ಈಸ್ ಈಕ್ವಲ್ ಟು 3 ಅಂತ ದಟ್ ಈಸ್ ಗುರುತತ್ವ ಇರುವಂತದ್ದು. ಈ ಒಂದು ಏನು ದಟ್ ಈಸ್ ಗುರುತತ್ವ ಈ ಪೋರ್ಟಲ್ ಅಲ್ಲಿ ಏನು ದಟ್ ಈಸ್ ಇದು ಬಂದ್ಬಿಟ್ಟು ಏನು ದಟ್ ಈಸ್ ಮಾರ್ನಿಂಗ್ ಇಂದ ದಟ್ ಈಸ್ ಈವ್ನಿಂಗ್, ಅಥವಾ 11 2 ಟೈಮ್ಸ್ ಏನ್ ಬರುತ್ತೆ ಆ ಟೈಮ್ ಅಲ್ಲಿ ಇರ್ಬೋದು, ಅಥವಾ 111 ಏನ್ ಬರುತ್ತೆ ಆ ಟೈಮ್ ಅಲ್ಲಿ. ಆಯ್ತಾ, ಅವಾಗ ಏನ್ ಮಾಡ್ಬೇಕಂತಂದ್ರೆ ನೀವು ಸ್ವಲ್ಪ ಏನು ದಟ್ ಈಸ್ ಅರ್ಶನ ತಗೊಂಡು ಅರ್ಶನ ಏನು ದಟ್ ಈಸ್ ಅರಿಶಿನ ಏನು ದಟ್ ಈಸ್ ನೀರಿಂದ ಮಿಕ್ಸ್ ಮಾಡಿ ನಿಮ್ಮ ಕೈಯಲ್ಲಿ ಏನು ದಟ್ ಈಸ್ ಕೈಯಲ್ಲಿ ಏನು ದಟ್ ಈಸ್ ನಾವು ರಿಸ್ಟ್ ಅಂತ ಹೇಳ್ಬಿಟ್ಟು ಕರಿತೀವಿ, ಅಥವಾ ಪಲ್ಸ್ ಚೆಕ್ ಮಾಡೋದು. ಯಾವಾಗಾದ್ರೂ ನಾವು ನಂಬರ್ಸ್ ಬರ್ಕೊಳಕ್ ನಿಮ್ಗೆ ಹೇಳ್ತಾ ಇದ್ನಲ್ಲ, ನಂಬರ್ಸ್ ಬರ್ಕೋಬೇಕಂದ್ರೆ ಯಾವಲ್ಲೂ ಯೂಶಲಿ ನಾವು ಏನು ದಟ್ ಈಸ್ ಪಲ್ಸ್ ಚೆಕಿಂಗ್ ಏನು ದಟ್ ಈಸ್ ಪಾಯಿಂಟ್ ಬರುತ್ತೆ, ಅಲ್ಲಿ ಏನು ದಟ್ ಈಸ್ ಅರಿಶಿನ ಇಟ್ಬಿಟ್ಟು ಅರಿಶಿನ ಸ್ವಲ್ಪ ಏನು ದಟ್ ಈಸ್ ಹಚ್ಕೊಂಡು, ಅಥವಾ 1 ಅಂತ ಬೇಕಾದ್ರೂ ಕೂಡ ಬರ್ಕೋಬಹುದು. ಅಲ್ಲಿ ಬರ್ಕೊಂಡ್ರೆ ಅವಾಗ ಅದನ್ನ ಏನ್ ಮಾಡ್ಬೇಕು ದಟ್ ಈಸ್ ನಿಮ್ಮ ಒಂದು ವಿಶ್ ಏನಿದೆ ಆ ವಿಶ್ ಏನು ದಟ್ ಈಸ್ ಅಲ್ಲಿ ನೀವು ಮ್ಯಾನಿಫೆಸ್ಟ್ ಮಾಡ್ಕೋಬೇಕು. ನೀವು 3 ಟೈಮ್ಸ್ ಹೇಳ್ಕೊಟ್ರೆ ಸಾಕು, ಅದು ಏನು ದಟ್ ಈಸ್ ಆಕ್ಟಿವ್ ಆಗುತ್ತೆ, ಅಥವಾ ಮ್ಯಾನಿಫೆಸ್ಟ್ ಆಗುತ್ತೆ. ಆ ವರ್ಷಕ್ಕೆ ಎಲ್ಲಾನು ಕೂಡ ಏನು ದಟ್ ಈಸ್ ಒಂದು ಮಾಡ್ಕೊಂಡ್ರೆ ವೆರಿ ಬೆಸ್ಟ್ ಅಂತ ಹೇಳ್ಬಿಟ್ಟು ಹೇಳ್ಬೋದು. ಆಯ್ತಾ, ಇದು ವೆರಿ ವೆರಿ ಎಫೆಕ್ಟಿವ್ ಆಗಿ ಇಸ್ 111 ಪೋರ್ಟಲ್ ಅಷ್ಟೇ, ಬೇರೆ ಇನ್ ಅಡಿಷನ್ ಏನಿಲ್ಲ. ಬೇರೆಯವರು ಬೇರೆ ಬೇರೆ ರೀತಿ ಹೇಳ್ತಾರೆ, ಬಟ್ ಆಕ್ಚುಲಿ ಏನು ದಟ್ ಈಸ್ 111 ಪೋರ್ಟಲ್ ಅಂತಂದ್ರೆ ಇಷ್ಟೇನೆ. ನೆಕ್ಸ್ಟ್ ಇದು ಇದ್ರ ಜೊತೆಗೆ ಏನ್ ಮಾಡ್ತಾರೆ ಅಂತಂದ್ರೆ ದಟ್ ಈಸ್ ಸಿಂಪಲ್ ಏನು ದಟ್ ಈಸ್ ಮೆಡಿಟೇಷನ್ ಎಲ್ಲಾನು ಕೂಡ ಫಾಲೋ ಮಾಡ್ಕೋಬಹುದು ವಿತ್ ಪವರ್ಫುಲ್ ಅಫರ್ಮೇಶನ್ಸ್. ಬೆಳಗ್ಗೆಯಿಂದ ಸಂಜೆ ನಿಮ್ಗೆ ಯಾವಾಗ ಫ್ರೀ ಇರುತ್ತೋ, ಯಾವಾಗ ಅನುಕೂಲ ಆಗುತ್ತೋ ಅವಾಗ ನೀವು ಯಾವುದೇ ರೀತಿಯಾದಂತ ಒಂದು ಮೆಸೇಜಸ್ ಯಾವುದೇ ರೀತಿಯಾದಂತ ಒಂದು ಅಫರ್ಮೇಶನ್ಸ್ ಎಲ್ಲಾನು ಕೂಡ ನೀವು ಕ್ಲಿಯರ್ ಮಾಡ್ಕೋಬಹುದು. ಅಫರ್ಮೇಶನ್ಸ್ ಎಲ್ಲಾನು ಕೂಡ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳೋದಕ್ಕೆ ಈ ಒಂದು ಪೋರ್ಟಲ್ ಯೂಸ್ ಆಗುತ್ತೆ. ಬಟ್ ಏನು ದಟ್ ಈಸ್ ಅವಾಗ ನೀವ್ ಏನ್ ಮಾಡಬೇಕು ಅಂತಂದ್ರೆ ನೀವು ಆ ಒಂದು ಕೆಲವೊಂದು ಏನು ದಟ್ ಈಸ್ ಫ್ರೀಕ್ವೆನ್ಸೀಸ್ ಬರುತ್ತೆ, ಆ ಫ್ರೀಕ್ವೆನ್ಸೀಸ್ ಜೊತೆಗೆ ನೀವು ಮೆಡಿಟೇಷನ್ ಮಾಡಿದ್ರೆ ಅದು ಇನ್ನೂ ಕೂಡ ಏನು ದಟ್ ಈಸ್ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆ ಫ್ರೀಕ್ವೆನ್ಸೀಸ್ ಏನು ದಟ್ ಈಸ್ ಬಂದಾಗ ದಟ್ ಈಸ್ ಕೆಲವೊಂದು ಫ್ರೀಕ್ವೆನ್ಸೀಸ್ ಮಾತ್ರ ಬರುತ್ತೆ. ಆ ಫ್ರೀಕ್ವೆನ್ಸೀಸ್ ಬಂದ್ಬಿಟ್ಟು ಒಂದ್ ನಿಮಿಷ, ಆ ಫ್ರೀಕ್ವೆನ್ಸೀಸ್ ಯಾವ್ದಂತ this is the 111 frequency, that is a divine frequency which is used for ಮೆಡಿಟೇಷನ್ ಆಸ್ ವೆಲ್ ಆಸ್ ಏನು ದಟ್ ಈಸ್ ಇನ್ನರ್ ಬ್ಯಾಲೆನ್ಸ್ ಮಾಡ್ಕೊಳ್ಳೋದಕ್ಕೆ ಅಂಡ್ ಹೀಲಿಂಗ್ ಮಾಡ್ಕೊಳ್ಳೋದಕ್ಕೆ. ನಮ್ಮ ಒಂದು ಅಫರ್ಮೇಶನ್ಸ್ ಏನಿದೆ ಅದನ್ನ ಅಫರ್ಮೇಶನ್ಸ್ ಏನು ದಟ್ ಈಸ್ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳೋದಕ್ಕೆ ಕೂಡ ಈ ಒಂದು ಫ್ರೀಕ್ವೆನ್ಸೀಸ್ ನ ಯೂಸ್ ಮಾಡ್ತೀವಿ. ಕೇಳಿಸ್ತದೆಯಾ? ಕೇಳಿಸ್ತಾ ಇದೆ.
ಇದು ಒಂದು. ನೆಕ್ಸ್ಟ್ ಇದನ್ನು ಕೂಡ ಏನು ದಟ್ ಈಸ್ 111 ಪೋರ್ಟಲ್ ದೇನೆ. ಇದು ಒಂದು. ನೆಕ್ಸ್ಟ್ ಟಿಬೇಟಿ ಎಂದು ಟಿಬೇಟಿ ಎಂದು ಕೂಡ ನಾವು ಯೂಸ್ ಮಾಡ್ತೀವಿ. ಟಿಬೇಟಿ ಎಂದ್ರಲ್ಲಿ ಬೇರೆ ಬರುತ್ತೆ. ಇದು ಬಂದ್ಬಿಟ್ಟು ಏನು ದಟ್ ಈಸ್ ದ ಡಿಫರೆಂಟ್ ಫ್ರೀಕ್ವೆನ್ಸೀಸ್. ಈ ಒಂದು ಫ್ರೀಕ್ವೆನ್ಸೀಸ್ ಏನು ದಟ್ ಈಸ್ ಮೆಡಿಟೇಷನ್ ಮಾಡೋಕೆ ನಾವು ಯೂಸ್ ಮಾಡ್ತೀವಿ. ಅಫರ್ಮೇಷನ್ ಮಾಡ್ಕೋಬೇಕಾದ್ರೆ ಕೂಡ ಬೇಕಾದ್ರೆ ಯೂಸ್ ಮಾಡ್ಕೋಬಹುದು. ಈ ಒಂದು ಫ್ರೀಕ್ವೆನ್ಸೀಸ್ ಅಲ್ಲಿ ನಾವು ಇದನ್ನೆಲ್ಲಾನು ಕೂಡ ಆಕ್ಟಿವ್ ಮಾಡ್ಕೋಬೇಕು. ನೆಕ್ಸ್ಟ್ ಇನ್ನೊಂದು ಮೈನ್ ಇದು ಎರಡನೇದು. ಮೂರನೇದು ಬಂದ್ಬಿಟ್ಟು ನೋಡಿ. ನೆಕ್ಸ್ಟ್ ಮೂರನೇದು ಬಂದ್ಬಿಟ್ಟು ಏನು ದಟ್ ಈಸ್ ಈ ಒಂದು 111 ಪೋರ್ಟಲ್ ಅಲ್ಲಿ ಇನ್ನೊಂದು ಏನು ದಟ್ ಈಸ್ ಹೈಲಿ ದಟ್ ಈಸ್ ಎನರ್ಜೀಸ್ ಏನು ಜಾಸ್ತಿ ಇರುತ್ತೆ. ಬಿಕಾಸ್ ಒನ್ ಏನು ದಟ್ ಈಸ್ ಆಕ್ಟಿವ್ ಆಗಿರೋದ್ರಿಂದ, ನಂಬರ್ ಒನ್ ಆಕ್ಟಿವ್ ಆಗಿರೋದ್ರಿಂದ ತುಂಬಾನೇ ದಟ್ ಈಸ್ ಎನರ್ಜೀಸ್ ಫ್ಲೋಸ್ ಏನು ಜಾಸ್ತಿ ಇರುತ್ತೆ. ಜಾಸ್ತಿ ಇರೋದ್ರಿಂದ ಮತ್ತೆ ಅವತ್ತೆಲ್ಲಾನು ಕೂಡ ಏನು ದಟ್ ಈಸ್ 111 ಅಂದಿದ ತಕ್ಷಣ ದಟ್ ಈಸ್ 3 ಆಕ್ಟಿವೇಟ್ ಆಗಿರುತ್ತೆ. 3 ಅಂದಿದ ತಕ್ಷಣ ದಟ್ ಈಸ್ ಗುರುತತ್ವ ಇರೋದ್ರಿಂದ ಗುರು ಟೆಂಪಲ್ಸ್ ಇರ್ಬೋದು, ಅಥವಾ ಒನ್ನು ಕೂಡ ಏನು ದಟ್ ಈಸ್ ಎನರ್ಜಿ ಫ್ಲೋ ಜಾಸ್ತಿ ಇರೋದ್ರಿಂದ ಒನ್ನು ಕೂಡ ಏನು ದಟ್ ಈಸ್ ಸನ್ ಟೆಂಪಲ್ಸ್ ಏನಾದ್ರು ಇದ್ರೆ ಆ ಟೆಂಪಲ್ಸ್ ಏನು ದಟ್ ಈಸ್ ವಿಸಿಟ್ ಮಾಡೋದಿರ್ಬೋದು. ಅದನ್ನು ಕೂಡ ಏನು ದಟ್ ಈಸ್ ಹೈಯರ್ ಏನು ದಟ್ ಈಸ್ ಬೆನಿಫಿಟ್ ಏನು ದಟ್ ಈಸ್ ಜನರೇಟ್ ಮಾಡುತ್ತೆ ಅಂತ ಹೇಳ್ಬೋದು ಯಾವತ್ತು ಈ ಒಂದು 111 ಪೋರ್ಟಲ್. ನೆಕ್ಸ್ಟ್ ಕಲರ್ಸ್ ಬಂದಾಗ ಏನು ದಟ್ ಈಸ್ ವೈಟ್ ಕಲರ್ ಏನು ದಟ್ ಈಸ್ ತುಂಬಾ ಏನು ದಟ್ ಈಸ್ ಬೆನಿಫಿಟ್ ಕೊಡುತ್ತೆ. ಆರೆಂಜ್ ಕಲರ್ ಬೆನಿಫಿಟ್ ಕೊಡುತ್ತೆ. ಮತ್ತೆ ಇನ್ನೊಂದು ಏನು ದಟ್ ಈಸ್ 3 ಇರೋದ್ರಿಂದ ಏನು ದಟ್ ಈಸ್ ಯೆಲ್ಲೋ ಕಲರ್ ಕೂಡ ಏನು ದಟ್ ಈಸ್ ಯೆಲ್ಲೋ ಕಲರ್ ಅಥವಾ ಯೆಲ್ಲೋ ಶೇಡ್ಸ್ ಆಫ್ ಏನು ದಟ್ ಈಸ್ ಕ್ಲಾಸ್ ಯೂಸ್ ಮಾಡೋದ್ರಿಂದ ದಟ್ ಈಸ್ ಹೈಯರ್ ಏನು ದಟ್ ಈಸ್ ಫ್ರೀಕ್ವೆನ್ಸೀಸ್ ಏನು ದಟ್ ಈಸ್ ಅಥವಾ ಹೈಯರ್ ಎನರ್ಜೀಸ್ ಏನು ದಟ್ ಈಸ್ ನಾವು ಅಬ್ಸರ್ವ್ ಮಾಡ್ಕೋಬಹುದು ಆ ಒಂದು ದಿನ. ಆಯ್ತಾ. ಇದು ಏನು ದಟ್ ಈಸ್ ಸಿಂಪಲ್ ಏನು ದಟ್ ಈಸ್ 111 ಪೋರ್ಟಲ್ ಬಗ್ಗೆ ನಿಮ್ಗೆ ತಿಳಿಸ್ಕೊಟ್ಟಿರೋದು. ನೆಕ್ಸ್ಟ್ ಇನ್ನೊಂದು ಆಕ್ಟಿವೇಶನ್ ಸಿಂಬಲ್ ನಿಮ್ಗೆ ತಿಳಿಸ್ಕೊಡ್ತೀನಿ. ಇದು 111 ಪೋರ್ಟಲ್ದು ಇನ್ಫಾರ್ಮೇಶನ್. ಇದ್ರ ಬಗ್ಗೆ ಏನಾದ್ರು ನಿಮ್ಗೆ ಪ್ರಶ್ನೆ ಇದ್ರೆ ಕೇಳ್ಬೋದು. ಸರ್ ಹಲೋ ಸರ್, ಹೇಳಿ. ನೀವು 111 ಅಂತ ಹೇಳಿ ಅದನ್ನ ಕೈಗೆ ಅರಿಶಿನವನ್ನ ಬಳಕೊಳ್ಳಿದಾಗ ನಂಬರ್ ಬರ್ಕೋಬೇಕಾ? ಗೊತ್ತಾಗ್ಲಿಲ್ಲ ನನ್ಗೆ.
ನಂಬರ್ ಏನ್ 111 ಅಂತಾನೆ ಅರ್ಶನದಲ್ಲೇನೆ 111 ಅಂತ ಬರ್ಕೋಬಹುದು ಸರ್, ಇಲ್ಲ ಅಂದ್ರೆ 3 ಅಂತ ಬರ್ಕೋಬಹುದು, ಇಲ್ಲ ಒಂದ್ ಸ್ವಲ್ಪ ಡಾಟ್ ಇಟ್ಕೋಬಹುದು ಸಾಕು. ಕೈಗೆ ಅರಿಶಿನ ಬಳ್ಕೊಂಡು ಅದ ನಂಬರ್ ಬರ್ಕೊಳ್ತೀನಿ ಬೇಕಾಗಲ್ಲ. ಕೈಗಲ್ಲ ಸರ್, ಕಲ್ಸ್ಕೊಂಡು ಅದನ್ನ ನೀರ್ ಹಾಕಿ ಕಲ್ಸ್ಕೊಂಡು ನಮ್ಗೆ ಪಲ್ಸ್ ಚೆಕಿಂಗ್ ಒಂದು ಪಾಯಿಂಟ್ ಬರುತ್ತಲ್ಲ ಹಾ ಅಲ್ಲಿ. ಸರಿ ಸರಿ ಗೊತ್ತಾಯ್ತು. ಈಗ ಕಾಣಿಸ್ತಾ ಇದೆ ನೋಡಿ ಇಲ್ಲಿ, ಇದು ಸರ್ ನಾಡಿ ಚೆಕ್ ಮಾಡ್ತೇವಲ್ಲ ಆ ಜಾಗ ಅಲ್ಲ? ಎಸ್ ಸರ್. ಓಕೆ ಓಕೆ. ಅಲ್ಲಿ 111 ಅಂತಾನು ಬರ್ಕೊಬಹುದು, 3 ಡಾಟು ಇಡ್ಬೋದು. ಓಕೆ ಸರ್. ಓಕೆ ಸರ್ ಓಕೆ ಸರ್. 3 ಡಾಟ್ ಇಟ್ಬಿಟ್ಟು ನೆಕ್ಸ್ಟ್ ಹಿಂಗ್ ಇಟ್ಕೋ, ಅಲ್ಲೇನೆ ಏನು ದಟ್ ಈಸ್ ನಾವು ಅಫರ್ಮೇಶನ್ ಮಾಡ್ಕೋಬೇಕಾದ್ರೆ ಹಿಂಗ್ ಇಟ್ಕೊಂತೀವಲ್ಲ, ಹಿಂಗ್ ಇಟ್ಕೋಬೇಕು. ಕಾಣಿಸ್ತಾ ಇದೆ ಹಿಂಗೆ ವಿಡಿಯೋ ಕಾಣಿಸ್ತಾ ಇದೆಯಾ? ಕೈ ಹಿಂಗ್ ಇಟ್ಕೊಂಡು ಅದನ್ನ ನಾವೇನ್ ಮಾಡ್ಬೇಕು, ನಮ್ಮ ವಿಷ್ಣು ಏನು ದಟ್ ಈಸ್ ಅಫರ್ಮೇಶನ್ ಮಾಡ್ಕೊಳ್ಳೋದು. ಓಕೆ ಎಸ್ ಸರ್. ಸರ್ ಆಮೇಲೆ ಈ ಫ್ರೀಕ್ವೆನ್ಸೀಸ್ ಎಲ್ಲ ಪ್ಲೇ ಮಾಡಿ ತೋರಿಸ್ತಾರಲ್ಲ ಸರ್, ಅದು ಏನಾದ್ರೂ ಲೈಕ್ ಹೇಳ್ತಾರೆ ಟೈಲರ್ ಮೇಡ ಅಥವಾ ಏನಾದ್ರೂ ಗ್ರೂಪ್ ಅಲ್ಲಿ ಶೇರ್ ಮಾಡ್ತೀರಾ ಸರ್? ಆ ಟೈಮ್ಗೆ ಆ ಫ್ರೀಕ್ವೆನ್ಸಿ ಏನಾದ್ರು ಕೇಳ್ಬೇಕಾ? ಅಂದ್ರೆ ಅದು ಬೇರೆ ಫ್ರೀಕ್ವೆನ್ಸೀಸ್ ಸರ್, ಅದನ್ನ ನೀವು ನಿಮ್ಗೆ ಸಿಕ್ಕಿದ್ರೆ ನೀವು ಯೂಸ್ ಮಾಡ್ಕೋಬಹುದು, ಇಲ್ಲ ಅಂತಂದ್ರೆ ಬರೀ ಅಫರ್ಮೇಶನ್ ಮಾಡ್ಕೋಬಹುದು. ಬಟ್ ಒಂದು ಮಾತ್ರ ನಾನು ಶೇರ್ ಮಾಡ್ತೀನಿ ಆಯ್ತಾ, ಮಿಕ್ಕಿದ್ದು ನೋಡೋಣ, ಕೇಳ್ಬಿಟ್ಟು ಕಳಿಸ್ಬೋದು ಅಂತಂದ್ರೆ ಅದನ್ನ ಕಳಿಸ್ತೀನಿ. ಸರ್ ಆಮೇಲೆ ಈ ಬೇ ಲಿಫ್ಟ್ ನಲ್ಲಿ ಅದೇ ನೀವು ಹೇಳ್ದಂಗೆ ಸಿಂಪಲ್ ಆಗಿ ನಾವು ಅಫರ್ಮೇಶನ್ಸ್ ಗ್ರೀನ್ ಪೆನ್ ಅಲ್ಲಿ ಬರ್ದ್ಬಿಟ್ಟು ಬಂದ್ ಮಾಡಿ ಯೂನಿವರ್ಸ್ಗೆ ಬ್ಲೋ ಮಾಡ್ಬೇಕಲ್ಲ? ಅದಕ್ಕೆ ಏನಾದ್ರು ಟೈಮಿಂಗ್ ಇದೆ ಅಥವಾ ಬಿಟ್ವೀನ್ ಒಂದ್ ಗಂಟೆ 1 ನಿಮಿಷ 1 ಸೆಕೆಂಡ್ಗೆ ಬರ್ದ್ಬಿಟ್ಟು ಸೊ ಯಾವಾಗ ಬೇಕಾದ್ರೂ ಬಿಫೋರ್ ಸನ್ಸೆಟ್ ಏನಾದ್ರು ಮಾಡ್ಬಿಟ್ಟು ಬ್ಲೋ ಮಾಡ್ಬೋದಲ್ಲ? ಅವಾಗ ಬರೋದು ಅವಾಗ್ಲೇನೆ ಬ್ಲೋ ಅವಾಗ್ಲೇ ಮಾಡ್ಬೇಕು. ಈ ತರ ಪಾಸಿಟಿವ್ ಅಫರ್ಮೇಶನ್ಸ್ ಬರ್ನ್ ಮಾಡ್ಬೋದಾ ಸರ್? ಏನ್ ತೊಂದ್ರೆ ಇಲ್ವಾ? ಏನಿಲ್ಲ ಸರ್, ಮಾಡ್ಬೋದು. ಇಲ್ಲ, ಎರಡನೇದು ಬಂದ್ಬಿಟ್ಟು ಮುಂಚೆನೆ ರೆಡಿ ಮಾಡಿಟ್ಕೊಂಡು ಆ ಟೈಮಲ್ಲಿ ಏನ್ ಗೊತ್ತಿದೆ ಬರ್ನ್ ಮಾಡೋದು. ಅಂದ್ರೆ ವೈಟ್ ಪೇಪರ್ ನಲ್ಲಿ ಬರ್ದು ರೆಡಿಯಾಗಿ ಇಟ್ಕೊಂಡಿರ್ಬೋದು. ವಿಷ್ಣು ಏನು ದಟ್ ಈಸ್ ಮ್ಯಾನಿಫೆಸ್ಟ್ ಮಾಡೋದಕ್ಕೆ ನಾವು ಹೇಳ್ತಾ ಇರೋದು. ಅದಕ್ಕೆ ಏನು ದಟ್ ಈಸ್ ಕಲರ್ ಏನು ನಾವು ಯೂಸ್ ಮಾಡೋದು ಗ್ರೀನು. ಓಕೆ ಓಕೆ. ರೆಡ್ ಕಲರ್ ಅಲ್ಲಿ ಬರೆದ್ರೆ ಅದೇನು ದಟ್ ಈಸ್ ರಿಲೀಸ್ ಮಾಡೋದಕ್ಕೆ. ಸೊ ವೈಟ್ ಕ್ಯಾಂಡಲ್ ಅಲ್ಲೇ ಬರ್ನ್ ಮಾಡ್ಬೋದಲ್ಲ ಬೇ ಲಿಫ್ಟ್ ನ ಸರ್? ಓಕೆ. ಬೇರೆ ಏನಾದ್ರು ಪ್ರಶ್ನೆ ಇದೆಯಾ ಒಂದೊಂದು ಪೋರ್ಟಲ್ ಬಗ್ಗೆ? ಸರ್ ಆಕ್ಟಿವೇಟ್ ಮಾಡ್ಬೇಕು ಅಂತ ಹೇಳಿದ್ರಲ್ಲ, ಆಕ್ಟಿವೇಟ್ ಹೆಂಗ್ ಮಾಡೋದು? ಅದು ಹೇಳ್ತೀನಿ ಮೇಡಮ್, ಒಂದು ಸಿಂಬಲ್ ಬರೀಬೇಕು, ಹೇಳ್ತೀನಿ ಅದು. ಓಕೆ. ಇದು ಟಿಬೇಟಿಯನ್ ಫ್ರೀಕ್ವೆನ್ಸೀಸ್ ಅಂದ್ರೆ ಸೌಂಡ್ ಹೀಲಿಂಗ್ ಬರುತ್ತಾ ಸರ್? ಹೌದು ಮೇಡಮ್. ಅದು 111 ಫ್ರೀಕ್ವೆನ್ಸಿ ಅಂತ ಹಾಕಿದ್ರೆ ಬರುತ್ತಾ, ಸಿಗುತ್ತಾ ಯೂಟ್ಯೂಬ್ ಅಲ್ಲಿ ಏನಾದ್ರು? ಅದಲ್ಲ ಮೇಡಮ್, ನಿಮ್ಗೆ ರೇಖಿ ಆಗಿದ್ರೆ 525 ಆರ್ಟ್ಸ್ ಇದೆಯಲ್ಲ, 525 ಗಿಗಾರ್ಟ್ಸ್, ಮತ್ತೆ ಜನರಲ್ ಆಗಿ ಏನೋ ದಟ್ ಈಸ್ 101 to 110 ಫ್ರೀಕ್ವೆನ್ಸೀಸ್ ಏನಿದೆಯಲ್ಲ ಅವೆಲ್ಲ ಯೂಸ್ ಮಾಡ್ಕೋಬಹುದು. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅದು 111 ಅಲ್ಲಿ ಮಾತ್ರ ಎನಿ ಒನ್ ವಿಶ್ ಮಾತ್ರ ಬರಿಬೇಕು. 1111 ಅಲ್ಲಿ ಆಸ್ ಮೆನಿ ಸ್ಯಾಸ್ ಬರಿಬಹುದಲ್ವಾ ಸರ್? 1111 ಅಲ್ಲೂ ಒಂದು ಬರ್ಕೊಂಡ್ರೆ ಬೆಸ್ಟ್ ಮೇಡಮ್. ಬೆಸ್ಟಾ? ಓಕೆ. ಈಗ 11 ಅರ್ಥ ಹೇಳಿದ್ನಲ್ಲ, ಅವಾಗ ಮಾಡ್ರೆ ನೀವು ಅದು ಎಷ್ಟು ಬೇಕಾದ್ರೂ ಮಾಡ್ಕೋಬಹುದು. ಅದು ಏನೋ ಸರಿ ಸರ್ ಇರುತ್ತೆ, ಆದಷ್ಟು ಮಾಡ್ಕೊಂಡ್ರೆ ಬೆಸ್ಟ್. ಸರಿ ಸರ್. ಈಗ 1111 ಅಲ್ಲಿ ನಾವು ಬರ್ದು ಇಟ್ಕೊಂಡ್ಬಿಟ್ಟು 111 ಅಲ್ಲಿ ಬರ್ನ್ ಮಾಡ್ಬೋದಲ್ವಾ ಸರ್? ಯಾಕಂದ್ರೆ ಅಷ್ಟ್ರಲ್ಲೇ ಮಾಡ್ಬೇಕು ಅಂದ್ರೆ ಬರೆಯೋದಕ್ಕೆ ಇದೆಲ್ಲ ಟೈಮ್ ಆಗತ್ತಲ್ವಾ? ಮಾಡ್ಬೋದು ಮೇಡಮ್, ಹಂಗ ಮಾಡ್ಬೋದಲ್ವಾ? ಥ್ಯಾಂಕ್ ಯು ಸರ್.
ಇಲ್ಲ 11 ಅಲ್ಲೇನೆ ಬರೆದು ಮತ್ತೆ ಬರ್ನು ಕೂಡ ಮಾಡ್ಬೋದು. ನೀವು ಕ್ಯಾಂಡಲ್ ಎಲ್ಲ ಮುಂಚೆನೆ ರೆಡಿ ಇಟ್ಕೊಂಡು ಹಾ ಹಾ ಮಾಡ್ಬೋದು 11 ಅಲ್ಲಿ. ಅದು Day ಅಲ್ಲಿ ವೆಸ್ಟ್ ಮತ್ತೆ ಸೈಡ್ ಅಲ್ಲೇ ಬರ್ನ್ ಮಾಡ್ಬೇಕಲ್ವಾ ಸರ್? ವೆಸ್ಟ್ ಅಂತ ವೆಸ್ಟ್ ಬ್ಲೋ ಮಾಡೋದು ವೆಸ್ಟ್ ಕಡೆಗೆ. ವೆಸ್ಟ್ ಕಡೆಗೆ ಬ್ಲೋ ಮಾಡೋದು, ಬರ್ನಿಂಗ್ ಎಲ್ಲಾದ್ರೂ ಮಾಡ್ಬೋದು. ಹ್ಮ್. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್. ಬೇರೆ ಏನು ಪ್ರಶ್ನೆ ಇಲ್ಲ ಅಂತಂದ್ರೆ ನೋಡಿ, ಅದನ್ನ ಆಕ್ಟಿವ್ ಮಾಡೋದು ಹೆಂಗಂತಂದ್ರೆ ಆ ಬೇ ಲೀಫ್ ಅಥವಾ ವೈಟ್ ಶೀಟ್ ನೀವೇನ್ ಬರೆದಿರ್ತಾರ ಆ ವೈಟ್ ಶೀಟ್ ಮೇಲೆ ದಟ್ ಈಸ್ ಹಿಂಗೆ ಒಂದು ಏನು ದಟ್ ಈಸ್ ಇನ್ಫೈನೈಟ್ ಸಿಂಬಲ್ ಬರೀಬೇಕು, ಮತ್ತೆ ಬ್ರಾಕೆಟ್ ಅಲ್ಲಿ 24 ಬರೀಬೇಕು. ಈ ರೀತಿ ಬರೆದ್ರೆ ಏನು ಅದು ಆಕ್ಟಿವ್ ಆಗುತ್ತೆ. ಆಯ್ತಾ? ಇದು ಜನರಲ್ ಆಕ್ಟಿವೇಶನ್ ರೂಲು ಮತ್ತೆ ಕೋಡು. ಇಲ್ಲ ಸರ್ ನಂಬರ್ ಹೇಳಿ ಸರ್ ಇನ್ನೊಂದ್ಸಲಿ. 24 ಬ್ರಾಕೆಟ್ ಅಲ್ಲಿ. ಇದು ಬೇಲೀಫ್ ಅಲ್ಲೂ ಬರಿಬೋದಲ್ಲ ಸರ್, ಇನ್ಫಿನಿಟಿ ಸಿಂಬಲ್ ಮತ್ತೆ 24 ವಿಶ್ ಬರ್ದ್ಬಿಟ್ಟು? ಎರಡರಲ್ಲೂ ಬರೀಬೇಕು. ನೀವು ಯಾವ್ದ್ರಲ್ಲೇ ಬರೆದ್ರು ಇದು ಬರಲೇಬೇಕು. ಓಕೆ. ನೀವು ಇಷ್ಟು ಬರ್ದಾದ್ಮೇಲೆ ಇನ್ಫೈನೈಟ್ ಬರೀರಿ. ಬರೆಯೋದಕ್ಕಿಂತ ಮುಂಚೆ ಏನು ದಟ್ ಈಸ್ 24 ಬ್ರಾಕೆಟ್ ಅಲ್ಲಿ ಬರೀಬೇಕು. ಇದು ರೂಲು. ಬರ್ದಾದ್ಮೇಲೆ ಇನ್ಫಿನಿಟಿ, ಆಮೇಲೂ 24 ಮುಂಚೆ ಬರಿಬೇಕಾ? ಫಸ್ಟ್ 24 ಬರೀಬೇಕು. ಓಕೆ ಸರ್. ಬರೆದು ಆಮೇಲೆ ಅದ್ರ ಕೆಳಗಡೆ ಏನು ವಿಶ್ ಬರ್ಬಿಟ್ಟು ಆಮೇಲೆ ಇನ್ಫಿನಿಟಿ ಅದರಲ್ಲಿ ಬೇಲೀಫ್ ಅಲ್ಲಿ ಎಲ್ಲಿ ಜಾಗ ಇರುತ್ತೋ ಅಲ್ಲಿ ನೀಟಾಗಿ ಬರಿಬೇಕು. ಅವಾಗ ಅದೇನು ದಟ್ ಈಸ್ ಆಕ್ಟಿವ್ ಆಗುತ್ತೆ. ಇದು ಜನರಲ್ ರೂಲು. ಇನ್ನೊಂದು ರೂಲ್ ಬಂದ್ಬಿಟ್ಟು ನೀವು ಜಿಬೋ ಸಿಂಬಲ್ಸ್ ನಿಮ್ಗೆ ಏನಾದ್ರೂ ಕೂಡ ಗೊತ್ತಿದ್ರೆ ಅದರಲ್ಲಿ ನಿಮ್ ಮನಿ ಅಫರ್ಮೇಶನ್ಸ್ ಏನಾದ್ರು ಬರೆದಿದ್ರೆ ಮನಿದು, ಆಯ್ತಾ, ಆ ರೀತಿ ಏನು ದಟ್ ಈಸ್ ಸಿಂಬಲ್ಸ್ ಇದೆ, ಆ ಸಿಂಬಲ್ಸ್ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು. ಸಿಂಬಲ್ಸ್ ಆಯ್ತಾ? ಇದಿಷ್ಟೇನೆ ಏನು ದಟ್ ಈಸ್ ಆಕ್ಟಿವೇಶನ್ ಪ್ರೊಸೀಜರ್. ಇಲ್ಲ ಅಂತಂದ್ರೆ ನಿಮ್ಗೆ ಗೊತ್ತಿರೋರು ಯಾರಾದ್ರೂ ಕೂಡ ರೇಖಿ ಮಾಸ್ಟರ್ ಅಥವಾ ಲಾಮಾಫೆರಾ ಗ್ರ್ಯಾಂಡ್ ಮಾಸ್ಟರ್ಸ್ ಯಾರಾದ್ರು ಗೊತ್ತಿದ್ರೆ ಅವ್ರಿಗೆ ಅದನ್ನ ಕಳಿಸಿದ್ರೆ, ನೀವು ಆಕ್ಟಿವ್ ಮಾಡ್ಕೊಡಿ ಅಂತ ಹೇಳ್ಬಿಟ್ಟು ಇಮೇಜ್ ಕಳಿಸಿದ್ರೆ ಅವರು ವಿತಿನ್ ಫ್ರಾಕ್ಷನ್ ಸೆಕೆಂಡ್ ಮಾಡ್ತಾರೆ, ಆಕ್ಟಿವ್ ಮಾಡ್ತಾರೆ. ಅವುಗಳು ಬೇಕಾದ್ರೂ ನೀವೇನು ದಟ್ ಈಸ್ ರನ್ ಮಾಡ್ಬೋದು. ಆಯ್ತಾ? ಅದು ಅವ್ರು ಕಳಿಸಿ ನಿಮ್ಗೆ ಆಕ್ಟಿವೇಟ್ ಮಾಡಿ ಅದೆಲ್ಲ ಲೇಟ್ ಆಗುತ್ತೆ. ಅದಕ್ಕೆ ವೆರಿ ಸಿಂಪಲ್ ಏನು ಇದನ್ನ ನೀವು ಮಾಡ್ಕೋಬಹುದು. ಇದನ್ನ ಮಾಡ್ಕೊಂಡ್ರೆ ದಟ್ ಈಸ್ ಈಸಿಲಿ ಏನು ದಟ್ ಈಸ್ ಅದು ಆಕ್ಟಿವೇಟ್ ಆಗುತ್ತೆ. ಆ ಪೋರ್ಟಲ್ ಅಲ್ಲಿ ಮಾಡ್ಕೊಳೋದ್ರಿಂದ ವೆರಿ ವೆರಿ ಹೈ ಎನರ್ಜೀಸ್ ಏನು ಇರುತ್ತೆ. ಇದಿಷ್ಟು ಏನು ದಟ್ ಈಸ್ 111 ಪೋರ್ಟಲ್. ಬೇರೆ ಏನಾದ್ರು ಡೌಟ್ ಇದ್ರು ಕೇಳ್ಬೋದು. 111 ಪೋರ್ಟಲ್ದು ಬೇರೆ ಏನಾದ್ರು. ಸರ್ ಮನಿ ಅಟ್ರಾಕ್ಷನ್ ಅಂತ ಹೇಳಿದ್ರಲ್ಲ, 11 ಮನಿ ಅಟ್ರಾಕ್ಷನ್ಸ್ ಅಂತ ಇದು ಮಾಡ್ಕೋಬೇಕಾ ನಾವು? ಅಲ್ಲ, ನಾನು ಎಕ್ಸಾಂಪಲ್ ಸರ್ ಹೇಳಿದಷ್ಟೇ. ಅದು ಸರಿ ಸರಿ. ನಿಮ್ಗೆ ಯಾವ್ದು ಬೇಕೋ ಅದನ್ನ ನೀವು ವಿಷ್ಣ ಏನೋ ಬರೆದು ಮ್ಯಾನಿಫೆಸ್ಟೇಷನ್ ಮಾಡ್ಕೋಬಹುದು. ಸರಿ ಸರ್, ಸರಿ ಸರ್. ನಿಮ್ಗೇನು ಡೌಟ್ ಇಲ್ಲ ಅಂತಂದ್ರೆ ಒಂದು ಅದರ್ ಇನ್ಫಾರ್ಮೇಶನ್ ಕೊಟ್ಟು ಕ್ಲಾಸ್ನ ಇನ್ನೊಂದು ವಿಷಯ ತಿಳಿಸ್ಬೇಕು, ತಿಳಿಸಿ ಕ್ಲೋಸ್ ಮಾಡ್ತೀನಿ. ನಾಳೆ 30th ನಮ್ದು ಯಂತ್ರ ತಂತ್ರ ಮತ್ತೆ ಮಾಂತ್ರಿಕ ಅನ್ನುವಂಥದ್ದು ಇನ್ ಡಿಫ್ರೆಂಟ್ ಕಂಟ್ರೀಸ್ ಹೌ ದ ಎನರ್ಜೀಸ್ ಆರ್ ಯೂಸ್ಡ್, ಎನರ್ಜೀಸ್ ಯಾವ ರೀತಿ ಯೂಸ್ ಮಾಡ್ತಾರೆ, ಯಾವ್ಯಾವ ಪರ್ಪಸ್ ಯೂಸ್ ಮಾಡ್ಕೊಂತಾರೆ ಅನ್ನೋದೇನು ದಟ್ ಈಸ್ ಒಂದೊಂದು ಕಂಟ್ರಿನಲ್ಲೂ ಕೂಡ ಒಂದು 3-4 ಏನು ದಟ್ ಈಸ್
ಮೆಥಡ್ಸ್ ಇದೆ. ಆ ಮೆಥಡ್ಸ್ ನಿಮ್ಗೆ ಏನು ದಟ್ ಈಸ್ ಬೇರೆ ಬೇರೆ ಪರ್ಪಸ್ಗೆ ಯೂಸ್ ಮಾಡ್ಕೊಳೋದಕ್ಕೆ ಅದನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ. ಬಟ್ ಏನಂತಂದ್ರೆ ಎನರ್ಜೀಸ್ ಏನು ದಟ್ ಈಸ್ ವೆರಿ ಹೈ ಇರುತ್ತೆ. ಯಾವುದೇ ರೀತಿಯಾದಂತ ಒಂದು ನೆಗೆಟಿವಿಟಿ ಏನಿದೆ ಅದೇನು ಕೂಡ ಏನು ದಟ್ ಈಸ್ ಬರ್ದಿರೋ ಏನು ದಟ್ ಈಸ್ ವೆರಿ ಈಸಿಲಿ ಕ್ಲಿಯರ್ ಮಾಡ್ಕೊಳೋದಕ್ಕೆ ಈ ಒಂದು ಎನರ್ಜೀಸ್ ಏನು ದಟ್ ಈಸ್ ವೆರಿ ಈಸಿಲಿ ನಾವು ಯೂಸ್ ಮಾಡ್ಬೋದು. ಆಯ್ತಾ, ಅದನ್ನ ಯಾವ ಪರ್ಪಸ್ ಅಲ್ಲಿ ಹೆಂಗ್ ಯೂಸ್ ಮಾಡ್ಬೇಕು, ಯಾವ್ಯಾವ ಕಂಟ್ರೀಸ್ ಅಲ್ಲಿ ಯಾವ ರೀತಿ ಯೂಸ್ ಮಾಡ್ಕೊಂತಾರೆ ಅನ್ನೋದು ಒಂದು ಸ್ಮಾಲ್ ವರ್ಕ್ಶಾಪ್. ಇಟ್ ಈಸ್ 1.5 hour ಅಷ್ಟೇ ಇರುವಂತದ್ದು. 1.5 hour ನಿಮ್ಗೆ ಆಲ್ಮೋಸ್ಟ್ ಆಲ್ ಏನು ದಟ್ ಈಸ್ ಡಿಫ್ರೆಂಟ್ ಎನರ್ಜೀಸ್ ಎಲ್ಲಾನು ಕೂಡ ಏನು ತಿಳಿಸ್ಕೊಡುತ್ತೆ. ನಿಮ್ಗೆ ಯಾರಿಗಾದ್ರೂ ಇಷ್ಟ ಇದ್ರೆ ಸೇರ್ಕೋಬಹುದು. ಆಲ್ರೆಡಿ ಕೆಲವರೆಲ್ಲ ಸೇರ್ಕೊಂಡಿದ್ರೆ. ಆಯ್ತಾ, ಫೀಸ್ ಬಂದ್ಬಿಟ್ಟು ಇವಾಗ 599 ಫೀಸ್ ಇರುತ್ತೆ. ಅದನ್ನ ನೀವು ಸೇರ್ಕೊಂಡಿದ್ರೆ ಸೇರ್ಕೋಬಹುದು. ಅದನ್ನ ನಿಮ್ಗೆ ಈ ಒಂದು ರೆಗ್ಯುಲರ್ ಲೈಫ್ಗೂ ಕೂಡ ಯೂಸ್ ಮಾಡ್ಕೋಬಹುದು. ಯಾವುದೇ ರೀತಿಯಾದಂತ ಒಂದು ಮೈಂಡ್ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳೋದಕ್ಕೂ ಕೂಡ ಅದನ್ನ ಯೂಸ್ ಮಾಡ್ಕೋಬಹುದು. ಎನರ್ಜೀಸ್ ಏನು ದಟ್ ಈಸ್ ಶಿಫ್ಟ್ ಮಾಡ್ಕೊಳೋದಕ್ಕೆ ಅದೆಲ್ಲ ಯೂಸ್ ಮಾಡ್ಕೋಬಹುದು. ಆ ರೀತಿಯಾಗಿ ದಟ್ ಈಸ್ ಬೇರೆ ಬೇರೆ ಪರ್ಪಸ್ ಅಲ್ಲಿ ಅದನ್ನೆಲ್ಲನೂ ಕೂಡ ನಾವು ಯೂಸ್ ಮಾಡ್ಕೊಂತೀವಿ. ಆಯ್ತಾ, ಆ ಒಂದು ಇದರಿಂದಾನೇ ಅದನ್ನ ಕ್ಲಾಸ್ ಮಾಡ್ತಾ ಇರುವಂತದ್ದು. ಯಾರಿಗಾದ್ರೂ ಇಷ್ಟ ಇದ್ರೆ ಸೇರ್ಕೋಬಹುದು. ಆಯ್ತಾ, ಅದರಲ್ಲಿ ಒಂದೇ ಒಂದು ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ ಕೆಲವೊಂದು ಕಂಟ್ರೀಸ್ ಅಲ್ಲಿ ಏನು ದಟ್ ಈಸ್ ಈ ಒಂದು ಡ್ರಮ್ಸ್ ಏನಿದೆ, ಒಂದು ಡ್ರಮ್ಸ್ ಮುಖಾಂತರ ಏನು ದಟ್ ಈಸ್ ತುಂಬಾನೇ ಏನು ಎನರ್ಜೀಸ್ ವೈಬ್ರೇಷನ್ಸ್ ಅದ್ರ ಮುಖಾಂತರ ಕೂಡ ದಟ್ ಈಸ್ ಹೀಲ್ ಮಾಡ್ಕೊಂತಾರೆ. ಆಯ್ತಾ, ಹೀಲಿಂಗ್ ಅನ್ನೋದು ಇರುತ್ತೆ. ಅದು ತುಂಬಾ ಎಫೆಕ್ಟಿವ್ಲಿ ಏನು ದಟ್ ಈಸ್ ಕೆಲಸ ಮಾಡುತ್ತೆ ಕೆಲವೊಂದ್ ಕಡೆ ಎಲ್ಲ. ಅದು ನಿಮ್ಗೆ ಒಂದೇ ಒಂದು ಹೇಳೋದಾದ್ರೆ ಅಥರ್ವವೇದನ ಕವರ್ ಆಗತ್ತಾ ತಂತ್ರಸಾರ? ಈ ರೀತಿಯಾದಂತ ಒಂದು ಡ್ರಮ್ಸ್ ಮ್ಯೂಸಿಕ್ ಏನು ಬೇರೆ ಬೇರೆ ರೀತಿ ಬರುತ್ತೆ. ಇದು ಕೆಲವೊಂದು ಕಂಟ್ರೀಸ್ ಅಲ್ಲಿ ಯೂಸ್ ಮಾಡ್ಕೊಂತಾರೆ. ಅಂಬಿಕವ್ರು ಏನು ಕೇಳಿದ್ರಿ? ಅಥರ್ವವೇದನು ಕವರ್ ಆಗತ್ತಾ ತಂತ್ರಸಾರ ಅಂದೆ? ಇಲ್ಲ, ಅದೆಲ್ಲ ಇಲ್ಲ. ಓನ್ಲಿ ಕಂಟ್ರೀಸ್ ಅಲ್ಲಿ ಯಾವ ರೀತಿ ಯೂಸ್ ಮಾಡ್ಕೊಂತೀವಿ, ಎನರ್ಜೀಸ್ ಏನು ದಟ್ ಈಸ್ ಮೇನ್ ಎನರ್ಜೀಸ್ ಯಾವ್ದನ್ನ ನಾವು ತಗೋಬೇಕು. ಬಟ್ ಅದ್ ಮಾಡ್ತಿರೋ ಒಂದು ಉದ್ದೇಶ ಇಷ್ಟೇನೆ. ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ಎಲ್ಲಾನು ಕೂಡ ಮಿಕ್ಸ್ ಮಾಡ್ಕೊಂಡು ಈ ಒಂದು ರೆಮಿಡೀಸ್ ಮಾಡ್ಕೋಬೇಕಾದ್ರೆ ಎಲ್ಲಾನು ಕೂಡ ಮಿಕ್ಸ್ ಮಾಡ್ಕೊಂಡು ಮಾಡ್ತಾ ಇರ್ತೀವಿ. ಅದೆಲ್ಲ ಕೂಡ ಮಿಕ್ಸ್ ಮಾಡಿದಾಗ ಕೆಲವೊಂದು ವರ್ಕ್ ಆಗಲ್ಲ. ಅದು ಯಾವಾಗ ವರ್ಕ್ ಆಗುತ್ತೆ ಯಾವಾಗ ವರ್ಕ್ ಆಗಲ್ಲ ಅನ್ನೋದೆಲ್ಲನೂ ಕೂಡ ತಿಳಿಸ್ಕೊಡೋದಕ್ಕೆ ಅದು. ಫಾರ್ ಎಕ್ಸಾಂಪಲ್ ಈಗ ನಾವು ಸ್ವಸ್ತಿಕ್ಕು ಕೂಡ ಏನು ಯೂಸ್ ಮಾಡಿರ್ತೀವಿ. ಸ್ವಸ್ತಿಕ್ ಜೊತೆಗೆ ಬೇರೆ ಸಿಂಬಲ್ಸ್ ಏನಿದೆ ಬೇರೆ ಸಿಂಬಲ್ಸ್ ಅನ್ನು ಕೂಡ ನಾವು ಯೂಸ್ ಮಾಡ್ಕೊಂಡಿರ್ತೀವಿ. ಅಥವಾ ವೆಲ್ಕಮ್ ಮಾಡೋದಕ್ಕೆ ಏನು ದಟ್ ಮಿಕ್ಕಿ ಮೌಸ್ ಎಲ್ಲಾನು ಕೂಡ ಯೂಸ್ ಮಾಡಿರ್ತೀವಿ. ಅದು ಯಾವಾಗ ಎರಡು ಯೂಸ್ ಮಾಡಿದಾಗ ವರ್ಕ್ ಆಗುತ್ತಾ ಇಲ್ಲ. ಒಂದೇನು ದಟ್ ಈಸ್ ಇಂಡಿಯನ್ದು, ಇನ್ನೊಂದೇನು ದಟ್ ಈಸ್ ಬೇರೆ ಕಂಟ್ರಿದದು. ಅವಾಗ ಏನು ದಟ್ ಈಸ್ ಎನರ್ಜೀಸ್ ಏನು ದಟ್ ಈಸ್ ಮಿಕ್ಸ್ ಆಗ್ಬಿಡುತ್ತೆ. ಕೆಲವೊಂದು ಏನು ದಟ್ ಈಸ್ ಪಾಸಿಟಿವ್ ವೈಬ್ರೇಷನ್ ಲಿಬರೇಟ್ ಮಾಡುತ್ತೆ. ಕೆಲವೊಂದು ಏನು ದಟ್ ಈಸ್ ಪಾಸಿಟಿವಿಟಿನೇ ಏನೋ ಅಟ್ರಾಕ್ಟ್ ಮಾಡುತ್ತೆ. ಈಗ ಸ್ವಸ್ತಿಕ್ಕು ಅವೆರಡು ಇದ್ದಾಗ ಒಂದೇನು ದಟ್ ಈಸ್ ಸ್ವಸ್ತಿಕ್ ಏನೋ ಲಿಬರೇಟ್ ಮಾಡ್ತಾ ಇರುತ್ತೆ. ಆ ಒಂದು ಸ್ಮಾಲ್ ಏನು ದಟ್ ಈಸ್ ಗೊಂಬೆ ಏನ್ ಮಾಡುತ್ತೆ ಅದನ್ನೆಲ್ಲಾನು ಕೂಡ ಅಟ್ರಾಕ್ಟ್ ಮಾಡ್ತಾ ಇರುತ್ತೆ. ಅವಾಗ ಏನು ದಟ್ ಈಸ್ ಏನಾಗುತ್ತೆ, ಅವ್ರಿಗೆ ರೆಮಿಡಿ ಅನ್ನೋದು ಏನು ದಟ್ ಈಸ್ ಆಗ್ತಾ ಇರಲ್ಲ. ಇದು ಒಂದು ಎಕ್ಸಾಂಪಲ್ ಅಷ್ಟೇ. ಆ ರೀತಿಯಾಗಿ ಏನು ದಟ್ ಈಸ್ ಬೇರೆ ಬೇರೆ ರೀತಿಯಾಗಿರುವಂತದ್ದು ಇದಾವೆ. ಆಯ್ತಾ, ಅವನ್ನ ನಾವೇನ್ ಮಾಡ್ಬೇಕು ದಟ್ ಈಸ್ ಯಾವ ರೀತಿ ಯೂಸ್ ಮಾಡ್ಕೊಂಡ್ರೆ ನಮ್ಗೆ ಬೆನಿಫಿಟ್ ಆಗುತ್ತೆ ಅನ್ನೋದೆಲ್ಲ ತಿಳಿಸ್ಕೊಡೋದಕ್ಕೆ ಆ ಒಂದು ಕ್ಲಾಸ್ ಮಾಡ್ತಾ ಇರುವಂತದ್ದು. ಅದು ಬೇರೆ ಬೇರೆ ಕಂಟ್ರೀಸ್ ಅಲ್ಲಿ ಬೇರೆ ಬೇರೆ ರೀತಿನೇ ಇದೆ. ಇನ್ನೊಂದು ಏನು ದಟ್ ಈಸ್ ಟಿಬೇಟಿಯನ್ ಅಲ್ಲಿ ಸಿಂಗಿಂಗ್ ಬೌಲ್ಸ್ ಏನಿದೆ ಅದನ್ನು ಕೂಡ ಏನು ದಟ್ ಈಸ್ ಯೂಸ್ ಮಾಡೋದು, ಅದನ್ನ ಯಾವ ರೀತಿ ಬೆನಿಫಿಟ್ ಆಗುತ್ತೆ ಅದು ಒಂದ್ ಪಾರ್ಟ್ ಅಷ್ಟೇನೆ. ಅದ್ರ ಜೊತೆಗೆ ಇನ್ನೂ ಕೂಡ ಏನೋ ಬೇರೆ ಬೇರೆ ಇದೆ. ಅವನ್ನೆಲ್ಲಾನು ಕೂಡ ಯಾವ ರೀತಿ ಯೂಸ್ ಮಾಡ್ಕೊಳೋದು. ಮತ್ತೆ ಇನ್ನೊಂದು ಏನು ದಟ್ ಈಸ್ ಸಾಲ್ಟ್ ಬಾತಿಂಗ್ ಏನು ದಟ್ ಈಸ್ ನಾವು ಮಾಡ್ತೀವಿ. ಸಾಲ್ಟ್ ಬಾತಿಂಗ್ ಏನು ದಟ್ ಈಸ್ ಯೂಶಲಿ ರೆಗ್ಯುಲರ್ ಆಗಿ ನಾವು ಫಾಲೋ ಮಾಡ್ತೀವಿ. ಬಟ್ ಅದು ಏನು ದಟ್ ಈಸ್ ನಮ್ಮ ಒಂದು ಇಂಡಿಯನ್
ಟ್ರೆಡಿಷನ್ ಅಲ್ಲ ಅದು. ಆದ್ರೂ ಕೂಡ ಏನು ದಟ್ ಈಸ್ ನಾವು ಫಾಲೋ ಮಾಡ್ತೀವಿ. ನಮ್ಮ ಇಂಡಿಯನ್ ಟ್ರೆಡಿಷನ್ ದಟ್ ಈಸ್ ಬೇರೆ. ಬಟ್ ಅದು ಏನು ದಟ್ ಈಸ್ ಸಾಲ್ಟ್ ಬಾತಿಂಗ್ ಮಾಡೋದು ಏನು ದಟ್ ಈಸ್ ಬೇರೆದು. ಬಟ್ ಅದನ್ನು ಫಾಲೋ ಮಾಡ್ತೇವೆ. ಯಾವಾಗ ಅದನ್ನ ಫಾಲೋ ಮಾಡ್ಕೊಂಡ್ರೆ ಬೆನಿಫಿಟ್ ಅಂತವೆಲ್ಲನೂ ಕೂಡ ತಿಳಿಸೋದಕ್ಕೆ ಆ ಒಂದು ಕ್ಲಾಸ್ ಏನಂತ ಮಾಡ್ತಾ ಇರೋದು. ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ಜಾಯಿನ್ ಆಗ್ಬೋದು. ನೆಕ್ಸ್ಟ್ ಇನ್ನೊಂದು ಅನೌನ್ಸ್ಮೆಂಟ್ ಬಂದ್ಬಿಟ್ಟು 2026ಗೆ ಅದು ನ್ಯೂಮರಾಲಜಿ ಮತ್ತೆ ಪಂಚಾಂಗ ಕ್ಯಾಲೆಂಡರ್ ಅಂದ್ರೆ ನ್ಯೂಮರಾಲಜಿಕಲ್ ಕ್ಯಾಲೆಂಡರ್ ಎಲ್ಲೂ ಕೂಡ ಇದಿನ್ನೂ ಹೊರಗಡೆ ಬಂದಿಲ್ಲ ಆಯ್ತಾ. ಯಾರೂ ಕೂಡ ಇದುವರೆಗೂ ಮಾಡಿಲ್ಲ. ಅಂಥದ್ದೊಂದು ಸಪ್ರೇಟ್ ಏನು ನ್ಯೂಮರಾಲಜಿಕಲ್ ಕ್ಯಾಲೆಂಡರ್ ಏನು ದಟ್ ಈಸ್ ನಿಮ್ಗೆ ಜನವರಿ 15 ಮೇಲೆ ಏನು ಸಿಗುತ್ತೆ ಆಯ್ತಾ. ಇದರಲ್ಲಿ ನೀವು ಎಲ್ಲಾನು ಕೂಡ ಏನು ದಟ್ ಈಸ್ ಯಾವ್ಯಾವ ಡೇಟ್ಸ್ ನಮ್ಗೆ ಚೆನ್ನಾಗಿದೆ ಅನ್ನೋದೆಲ್ಲಾನು ಕೂಡ ನಿಮ್ಗೆ ನೀವು ನಿಮ್ಮಷ್ಟು ನೀವೇನೆ ಮಾರ್ಕ್ ಮಾಡ್ಕೊಳೋದಕ್ಕೆ ಅದನ್ನೆಲ್ಲಾನು ಕೂಡ ನಿಮ್ಗೆ ತಿಳಿಸ್ಕೊಡ್ಲಾಗುತ್ತೆ. ಅದನ್ನ ತಗೊಂಡಿದ ತಕ್ಷಣ ಯಾರು ತಗೊಂತಾರೋ ಅವ್ರಿಗೆಲ್ಲಾನು ಕೂಡ ಸಪ್ರೇಟ್ ಆಗಿ ಯಾವ ರೀತಿ ಅದನ್ನ ಮಾರ್ಕ್ ಮಾಡ್ಕೋಬೇಕು, ಯಾವ ರೀತಿ ಅದನ್ನ ಯೂಸ್ ಮಾಡ್ಕೋಬೇಕು, ಯಾವ್ಯಾವ ಡೇಟ್ಸ್ ನ ಹೈಲೈಟ್ ಮಾಡ್ಕೋಬೇಕು, ಯಾವ ಡೇಟ್ಸ್ ನ ಹೆಂಗ್ ಹೈಲೈಟ್ ಮಾಡ್ಕೋಬೇಕು ಅನ್ನೋದೆಲ್ಲಾನು ಕೂಡ ನಿಮ್ಗೆ ತಿಳಿಸ್ಕೊಡ್ತೀವಿ ಯಾರು ಪರ್ಚೇಸ್ ಮಾಡ್ತಾರೋ ಅವ್ರಿಗೆ. ಇದು ಕೂಡ ಏನು ದಟ್ ಈಸ್ ಒಂದು ಪ್ರೀ ಬುಕ್ಕಿಂಗ್ ಏನು ಸ್ಟಾರ್ಟ್ ಆಗಿದೆ. ಇವಾಗ ಬುಕ್ ಮಾಡಿದವ್ರಿಗೆ ಅಂದ್ರೆ ಇದೆಲ್ಲಾನು ಕೂಡ ಕಲರ್ ಡಿಸೈನ್ಡೇ ಬರುತ್ತೆ. ಸಪ್ರೇಟ್ ಕಸ್ಟಮೈಸ್ಡ್ ಆಯ್ತಾ. ನಿಮ್ಗೆ ಜನರಲ್ ಏನು ದಟ್ ಈಸ್ ಸ್ಟೋರ್ ಅಲ್ಲಿ ಸಿಗುವಂತದೆಲ್ಲ ಇತ್ತು ಸಪ್ರೇಟ್ ಆಗಿರುವಂತದ್ದು ಒಂದು ಬರುತ್ತೆ ಆಯ್ತಾ. ಅದು ನಿಮ್ಗೆ ಏನು ದಟ್ ಈಸ್ ಕೊಡ್ಲಾಗುತ್ತೆ 15 ಮೇಲೆ ಆಯ್ತಾ. ಇವಾಗ ತಕ್ಷಣಕ್ಕೆ ಏನು ಕೊಡಲ್ಲ. ಜನವರಿ 15 ಮೇಲೆ ಇದು ನಿಮ್ಗೆ ಸಿಗುತ್ತೆ ಆಯ್ತಾ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ಇದನ್ನೆಲ್ಲಾನು ಕೂಡ ಬುಕ್ ಮಾಡ್ಕೋಬಹುದು. ರೆಗ್ಯುಲರ್ ಪ್ರೈಸ್ ಬಂದ್ಬಿಟ್ಟು ಏನು ದಟ್ ಈಸ್ ಒಂದು ಕ್ಯಾಲೆಂಡರ್ ದಟ್ ಈಸ್ 600 rupees ಇರುತ್ತೆ. ಈಗ್ಲೇನೆ ವಿತಿನ್ ಟುಡೇ ಮತ್ತೆ ಟುಮಾರೋ ಯಾರ್ಯಾರು ಬುಕ್ ಮಾಡ್ತಾರೋ ಅವ್ರಿಗೆ 333 ಪ್ರೈಸ್ ಅಲ್ಲಿ ಏನು ಕೊಡ್ಲಾಗುತ್ತೆ. ಇದು ಇನ್ನು ಎಲ್ಲೂ ಕೂಡ ಹೇಳಲ್ಲ. ನೀವು ಯಾರ್ಯಾರಿಗೆ ಬೇಕಿರುತ್ತೋ ಅವರು ಮಾಡ್ಕೋಬಹುದು. ಇದು ಹೆಂಗ್ ಬರುತ್ತೆ ಅಂತಂದ್ರೆ ಒಂದು ಸ್ಯಾಂಪಲ್ ಏನು ದಟ್ ಈಸ್ ನಿಮ್ಗೆ ತೋರಿಸೋದಾದ್ರೆ ಕಲರ್ಡ್ ಇಲ್ಲ ದಟ್ ಈಸ್ ಒಂದು ನೋಡಿ ಇದು ಸ್ಮಾಲ್ ಸ್ಯಾಂಪಲ್ ಅಷ್ಟೇ. ಈ ರೀತಿಯಾಗಿರುವಂತದ್ದು ಇದು ಸಿಗುತ್ತೆ ನಿಮ್ಗೆ. ಈ ರೀತಿಯಾಗಿ ಏನು ದಟ್ ಈಸ್ ಸಪ್ರೇಟ್ ಆಗಿ ಏನು ದಟ್ ಈಸ್ ಸಪ್ರೇಟ್ ಆಗಿ ಎಲ್ಲಾನು ರೆಡಿ ಮಾಡಿ ಆಯ್ತಾ. ನಿಮ್ಗೆ ಕೆಲವೊಂದು ಏನು ದಟ್ ಈಸ್ ವರ್ಕಿಂಗ್ ಏನ್ ಮಾಡ್ಕೊಳೋದಕ್ಕೆ ಸಪ್ರೇಟ್ ಆದಂತ ಒಂದು ಎಲ್ಲಾನು ಕೂಡ ಕಲರ್ ಡಿಸೈನ್ ಮಾಡಿ ನಿಮ್ಗೆ ಇನ್ಫಾರ್ಮೇಶನ್ ರೆಡಿ ಮಾಡಿ ಒಂದು ಸಪ್ರೇಟ್ ಆಗಿರೋ ಕೊಡ್ತಾ ಇದೀವಿ. ಇದು ಏನು ದಟ್ ಈಸ್ ನ್ಯೂಮರಾಲಜಿಕಲ್ ಕ್ಯಾಲೆಂಡರ್ ಅಂತ ದಟ್ ಈಸ್ ಪಂಚಾಂಗ ಬೇಸ್ಡ್ ಏನು ನ್ಯೂಮರಾಲಜಿಕಲ್ ಕ್ಯಾಲೆಂಡರ್. ಮತ್ತೆ ಈ ಒಂದು ಇವತ್ತು ನಿಮ್ಗೆ ಏನ್ ತಿಳಿಸ್ಕೊಟ್ಟಿದೆ ಈ ಪೋರ್ಟಲ್ಸ್ ಬಗ್ಗೆನೂ ಕೂಡ ಇನ್ಫಾರ್ಮೇಶನ್ ಅದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಇದು ಯಾರಿಗಾದ್ರೂ ಬೇಕಿದ್ರೆ ಬುಕ್ ಮಾಡ್ಕೋಬಹುದು. ಇದು ಒಂದು ವಿಚಾರ ನಮ್ಮ ಕಡೆಯಿಂದ ತಿಳಿಸೋದಾಗಿತ್ತು ಆಯ್ತಾ. ಇದಿಷ್ಟು ಇವತ್ತಿನ ಕ್ಲಾಸ್. ಇನ್ನು ಏನಾದ್ರೂ ಕೂಡ ಪ್ರಶ್ನೆ ಇದ್ರೆ 111 ಪೋರ್ಟಲ್ ಬಗ್ಗೆ ನಿಮ್ಗೆ ಕೇಳ್ಬೋದು. ಸರ್ ಎಷ್ಟು ಎಸ್ ಸರ್ ಸರ್ ಇದು ಕ್ಯಾಲೆಂಡರ್ ಬರೀ ಈಗ ನನಗ್ ತಗೋತೀನಿ ಅಂದ್ರೆ ಮತ್ ನನಗ್ ಮಾತ್ರ ಆಗತ್ತಾ ಅಥವಾ ನಮ್ಮ ಮನೆಯವ್ರದ್ದು ಎಲ್ರದ್ದು ನೋಡ್ಬೋದಾ ಅಂತ? ಅಲ್ಲ ಒಂದ್ ತಗೊಂಡ್ರೆ ನಿಮ್ದೊಂದು ಬರ್ಕೋಬಹುದು ಮೇಡಮ್. ಅದು ಎಲ್ಲರಿಗೂ ಇಲ್ಲ. ನೀವು ಇಟ್ ಡಿಪೆಂಡ್ಸ್ ಅಪಾನ್ ದ ಡೇಟ್ ಆಫ್ ಬರ್ತ್. ಹೌದು. ಈಗ ನಿಮ್ಗೆ ಒಂದು ನಾವು ಕೊಡ್ತೀವಲ್ಲ, ನೀವು ಇಲ್ಲ ಅಂತಂದ್ರೆ ಆ ರೀತಿ ನೀವು ಬೇಕಾದ್ರೆ ಮಾಡ್ಕೋಬಹುದು ಮನೆಯವ್ರಿಗೆ. ನೀವು ಸಪರೇಟ್ ಆಗಿ ಮಾಡ್ಕೋಬಹುದು. ಬಟ್ ಅಂದ್ರೆ ನಿಮ್ಗೆ ಎಕ್ಸ್ಟ್ರಾ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಇಲ್ಲ ಅಲ್ಲ ಸರ್, ಈಗ ನನ್ ಡೇಟ್ ಆಫ್ ಬರ್ತ್ ಬೇರೆ ಇರುತ್ತೆ, ಅವ್ರ ಡೇಟ್ ಆಫ್ ಬರ್ತ್ ಬೇರೆ ಇರುತ್ತಲ್ವಾ. ಈಗ ಹೇಗೆ ನಾನು ನಾನೇ ಮಾಡ್ಕೊಂಡ್ರು ಅವ್ರದ್ದು ಹೇಗ್ ಮ್ಯಾಚ್ ಮಾಡ್ಕೊಳಕ್ ಆಗತ್ತೆ? ಅಂದ್ರೆ ನಿಮ್ಗೆ ಇವಾಗ ನಮ್ ಕಡೆಯಿಂದ ಒಂದು ಫಾರ್ಮ್ಯಾಟ್ ಕಳ್ಸಿರ್ತೀವಲ್ಲ ಮೇಡಮ್. ಈಗ ಒಂದು ಫಾರ್ಮ್ಯಾಟ್ ಇರುತ್ತೆ. ಆ ಫಾರ್ಮ್ಯಾಟ್ ಅಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀವಿ ನಿಮ್ದು ಹೆಂಗೆ ಅಂತ ಹೇಳ್ಬಿಟ್ಟು ಎಲ್ಲಾನು ಕೂಡ ಗೈಡ್ ನೀವು ಮಾಡ್ತೀವಿ. ನಿಮ್ದು ನೀವು ಮಾಡ್ಕೊಂತೀರಲ್ಲ ಅದೇ ರೀತಿನೇ ನೀವು ಸಪರೇಟ್ ಆಗಿ ನೀವು ಓನ್ ಅಲ್ಲಿ ನೀವು ಕಂಪ್ಯೂಟರ್ ಅಲ್ಲಿ ಡಿಸೈನ್ ಮಾಡ್ಕೊಂಡು ಅವ್ರದನ್ನು ಕೂಡ ಬೇಕಾದ್ರೆ ಬರ್ಕೋಬಹುದು. ಇಲ್ಲ ರೆಡಿಮೇಡ್ ಬೇಕಂತಂದ್ರೆ ನಮ್ ಕಡೆಯಿಂದ ನೀವು ಒಂದೇ ಸತಿ 3 ಜನಕ್ಕೆ ಬೇಕನ್ಕೊಳ್ಳಿ, 3 ಒಂದೇ ಸತಿ ಕ್ಯಾಲೆಂಡರ್ ತಗೊಂಡ್ಬಿಟ್ರೆ 3ರಲ್ಲೂ ಕೂಡ ನೀವು ಹೆಂಗೆ ಎಲ್ಲಾರ್ದನ್ನು ಕೂಡ ಬರ್ಕೊಳೋದು. ನಿಮ್ಗೆ
ಬೆಸ್ಟ್ ಡೇಟು ನಿಮ್ಮ ಹಸ್ಬೆಂಡ್ಗೂ ಬೆಸ್ಟ್ ಡೇಟ್ ಅದೇ ಆಗಿರಲ್ಲ. ಹೌದೌದು, ಅದು ಕರೆಕ್ಟ್ ಇದೆ ಸರ್. ಬಟ್ ಅದು ಇದ್ರಿಂದನೇ ನಾನು ಅದನ್ನು ತಿಳ್ಕೊಬೋದಾ ಅನ್ನೋದು ಒಂದು ಪ್ರಶ್ನೆ ಅದು ಇದ್ದಿದ್ದು ಸರ್. ಒಂದ್ರಲ್ಲೇ ನಿಮ್ದು ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀವಿ ಮೇಡಮ್. ಬಟ್ ನೀವು ಮತ್ತೆ ಏನೋ ದಟ್ ಈಸ್ ಸ್ವಲ್ಪ ವರ್ಕೌಟ್ ಮಾಡ್ಕೊಂಡು ನಿಮ್ ಫ್ಯಾಮಿಲಿ ಅವ್ರದ್ದೆಲ್ಲನೂ ಕೂಡ ಮಾಡ್ಕೋಬಹುದು. ಓಕೆ ಹ್ಮ್. ಸರ್, ಮತ್ತೆ ಆಮೇಲೆ ಇನ್ನೊಂದು ನಾಳೆ ಕ್ಲಾಸ್ದು ಡ್ರಮ್ ಸೌಂಡ್ ಹಾಕಿದ್ರಿ. ಡ್ರಮ್ ಬೀಟ್ ಪ್ರಕಾರನೇ ಇನ್ಹೇಲ್ ಎಕ್ಸೇಲ್ ಮಾಡ್ಬೇಕು ಅಂತ ಹಾಕಿದ್ರಿ ಸರ್ ನೀವು ಇದ್ರನ್ನೆಲ್ಲ ಪೋಸ್ಟರ್ ಅಲ್ಲಿ. ಎಸ್ ಮ್ಯಾಮ್. ಅದನ್ನೆಲ್ಲ ನಾಳೆ ಹೇಳ್ಕೊಡ್ತೀರಾ, ಅದನ್ನ ಹೇಗೆ ಏನು ಅಂತ, ಅಥವಾ ನೀವು ಏನಾದ್ರು ಮ್ಯೂಸಿಕ್ಸ್ ಎಲ್ಲ ಕಳಿಸ್ಕೊಡ್ತೀರಾ ಕ್ಲಾಸ್ ಆದ್ಮೇಲೆ? ಕ್ಲಾಸ್ ಆದ್ಮೇಲೆ ನಿಮ್ಗೆ ಕೆಲವೊಂದು ಮ್ಯೂಸಿಕ್ಸ್ ಕಳಿಸ್ಕೊಡ್ತೀನಿ ಮೇಡಮ್. ಅದೇ Okay, ಗ್ರೂಪ್ ಅಲ್ಲಿ sir. ನಿಮ್ಗೆ ಪೇಡ್ ಗ್ರೂಪ್ ಅಲ್ಲಿ ಕಳಿಸ್ಕೊಡ್ತೀನಿ. ಓಕೆ ಮತ್ತೆ ಸರ್. ಅದರದ್ದು ಸಪರೇಟ್ PDF ಏನಿರಲ್ಲ, ಒಂದು ಇನ್ಫಾರ್ಮೇಶನ್ ರೆಕಾರ್ಡಿಂಗ್ ಕೊಡ್ತೀವಿ. ಕೆಲವೊಂದು ಮಾತ್ರ ಅಫರ್ಮೇಶನ್ಸ್ ಎಲ್ಲಾನು ಕೂಡ ಇಮೇಜಸ್ ನಿಮ್ಗೆ ಕಳಿಸ್ತೀನಿ, ಅದೇ ಗ್ರೂಪ್ ಅಲ್ಲೇ ಕಳಿಸ್ತೀನಿ. ಮತ್ತೆ ಊಟಕ್ಕೆ ರಾತ್ರಿ ಊಟಕ್ಕೆ ತಿಳ್ಸಿದ್ರಾ? ಮಂಡ್ಯ ಹತ್ರ ಊಟ ಮಾಡ್ಕೊಂಡು ಆಮೇಲೆ ಹೊರಡ್ತಾರೆ. ಸರ್ ಹಲೋ ಸರ್, ಹೇಳಿ ಸರ್. ಸರ್, ಈಗ 599 ಪ್ಲಸ್ ಎಷ್ಟು ಅಮೌಂಟ್ ಹೇಳಿ ಕ್ಯಾಲೆಂಡರ್ದು? ಮೇಡಮ್ ಮ್ಯೂಟ್ ಮಾಡ್ಕೊಳ್ಳಿ ನೀವು. HS ಜಗನ್ನಾಥ್. ಹಲೋ ಹೇಳಿ ಸರ್. ಕ್ಯಾಲೆಂಡರ್ ಅಮೌಂಟ್ ಎಷ್ಟು ಸರ್ ಹೇಳಿದ್ದು? ಸರ್ ರೆಗ್ಯುಲರ್ ಪ್ರೈಸ್ ಬಂದ್ಬಿಟ್ಟು 600. ಸರ್ ನೀವು ಇವತ್ತು ನಾಳೆ ಏನಾದ್ರೂ ಕೂಡ ನೀವು ಮುಂಚೆನೆ ಬುಕ್ ಮಾಡ್ಕೊಂಡ್ರೆ, ಪೇ ಮಾಡಿದ್ರೆ ಒಂದಕ್ಕೆ 333 rupees. ಓಕೆ ಸರ್, ಎರಡು ನಾಳೆ ಕಳಿಸ್ತೀನಿ ಸರ್. ಸರಿ ಸರ್, ನಾಳೆ ರಾತ್ರಿ ಕ್ಲಾಸ್ ಇದ್ದು ಮತ್ತೆ ಇದು ಎರಡು ನಾಳೆ ಕಳಿಸ್ತೀನಿ ಸರ್. ನಾಳೆ ಸಂಜೆ ಒಳಗೆ ಕಳಿಸ್ತೀನಿ ಸರ್. ಓಕೆ ಸರ್, ವೆಲ್ಕಮ್. ಓಕೆ ಓಕೆ ಓಕೆ. ಮತ್ತೆ ಕ್ಯಾಲೆಂಡರ್ಸ್ ಆದಷ್ಟು ನಿಮ್ಗೆ ರೆಗ್ಯುಲರ್ ಬೇಕಿರೋರು ಮುಂಚೆನೆ ಹೇಳಿ, ಬಿಕಾಸ್ ಏನು ಅದು ಕಸ್ಟಮೈಸ್ಡ್ ಮಾಡ್ತಾ ಇರೋದ್ರಿಂದ ಓನ್ಲಿ 100 ಮಾತ್ರ ಏನು ದಟ್ ಈಸ್ ಆರ್ಡರ್ ಮಾಡಿರೋದು. 100ಗೆ ಜಾಸ್ತಿ ಆಗುತ್ತಂತಂದಕ್ಕೆ ಇನ್ನು 50 ಮಾತ್ರ ಜಾಸ್ತಿ ಮಾಡಿ 150 ಮಾತ್ರ ಆರ್ಡರ್ ಮಾಡಿರೋದು. ಮತ್ತೆ ನೀವು ಆಮೇಲೆ ಕೇಳಿದ್ರೆ ನಮ್ಗೆ ತುಂಬಾ ಕಷ್ಟ ಆಗುತ್ತೆ ಮತ್ತೆ ರೆಡಿ ಮಾಡ್ಕೊಡೋದು. ಸರಿ ಸರ್. ಡಿಸೈನ್ ಚಾರ್ಜಸ್ ಮತ್ತೆ ಅವರು ಸಪರೇಟ್ ಆಗಿ ಹಿಂಗೆ ಬೇಕಂತ ಹೇಳ್ಬಿಟ್ಟು ಎಲ್ಲ ಹೇಳಿದಾಗ ತುಂಬಾ ವರ್ಕ್ ಮಾಡ್ತಾ ಇದ್ದಾರೆ. ಈಗ ರೆಗ್ಯುಲರ್ ಕ್ಯಾಲೆಂಡರ್ಸ್ ಎಲ್ಲ ಪ್ರಿಂಟಿಂಗ್ ಆದ್ಮೇಲೆ ಅದಕ್ಕೆ ಜನವರಿ 1st ವೀಕ್ ಅಲ್ಲಿ ಕೊಡ್ತೀವಿ ಅಂತ ಹೇಳಿದಾರೆ ಅವರು. ಜನವರಿ 1st ವೀಕ್ ಅಲ್ಲಿ ಕೊಟ್ರೆ ನಿಮ್ಗೆ 15th ಮೇಲೆ ಕೊಡ್ಬೋದು. ಇಲ್ಲ ಬಂದಿದ ತಕ್ಷಣ ನಿಮ್ಮ ಅಡ್ರೆಸ್ಗೆ ನಾನು ಪೋಸ್ಟ್ ಮಾಡ್ತೀನಿ ಇಮಿಡಿಯೇಟ್. ಸರ್, ಇವಾಗ ಈ ಪಂಚಾಂಗ ಹೇಳಿದ್ರಲ್ಲ, ಫಾರ್ ಎಕ್ಸಾಂಪಲ್ ಇವಾಗ ಜನವರಿನಲ್ಲಿ ಒಂದು 10 ಡೇಟ್ ನಮ್ಮ ಸ್ಟಾರ್ಗೆ ನಮ್ಮ ಡೇಟ್ ಆಫ್ ಬರ್ತ್ಗೆ ಟ್ಯಾಲಿ ಆಗುತ್ತೆ ಅಂತ ಇಟ್ಕೊಳ್ಳಿ. ಅದೇನಾದ್ರೂ ನೀವು ಆಲ್ರೆಡಿ ರೆಡಿ ರೀಕನರ್ ಆಗಿ ಪ್ರಿಂಟ್ ಮಾಡಿ ಕೊಟ್ಬಿಡ್ತೀರಾ, ಅಥವಾ ಏನಾದರೂ ಎಕ್ಸಾಂಪಲ್ ಕೊಟ್ಬಿಟ್ಟು ಟೀಚ್ ಮಾಡ್ತೀರಾ? ಅದರಲ್ಲಿ ಏನಾದರೂ ನೋಟ್ ಕಿಟ್ ಕೊಟ್ಟಿರ್ತೀರಾ, ಅಥವಾ 12 ಮಂತ್ಸ್ದು ಫುಲ್ಲ ಕೊಟ್ಬಿಡ್ತೀರಾ ಬೆಸ್ಟ್ ಡೇಟ್? 12 months ಕೂಡ ನಿಮ್ಗೆ ಕೊಡ್ತೀವಿ ಸರ್. 12 month ಕ್ಯಾಲೆಂಡರ್ ಏನಿದೆಯಲ್ಲ, 365 ಡೇಸ್ ಏನಿದೆಯಲ್ಲ ಟೋಟಲ್ ಅಷ್ಟನ್ನು ಕೂಡ ಸೇರಿಸಿ 12 months ಕೂಡ ನಿಮ್ಗೆ ನ್ಯೂಮರಾಲಜಿಕಲ್ ಡೇಟಾ ನಿಮ್ಗೆ ಫಸ್ಟ್ ಸಿಗುತ್ತೆ. ನ್ಯೂಮರಾಲಜಿ ಡೇಟಾ ಜೊತೆಗೆ ನಿಮ್ಗೆ ಪರ್ಸನಲ್ಗೆ ಏನು ದಟ್ ಈಸ್ ಮತ್ತೆ ಚೇಂಜ್ ಮಾಡಿ ಅದನ್ನ ಯಾವ ರೀತಿ ನೀವು ಮಾಡ್ಕೋಬೇಕಂತ ನಿಮ್ಗೆ ಗೈಡ್ ಮಾಡ್ತೀವಿ ಸಪರೇಟ್ ಆಗಿ. ಅದೇನು ಆಫ್ಲೈನ್ ಕ್ಲಾಸ್ ಇರುತ್ತೋ ಆನ್ಲೈನ್ ಕ್ಲಾಸ್ ಇರುತ್ತೋ ಸರ್? ಆನ್ಲೈನ್ ಅಲ್ಲೇ ನಿಮ್ಗೆ ತಿಳಿಸ್ಕೊಡ್ತೀವಿ ಸರ್. ಆನ್ಲೈನ್ ಅಲ್ಲೇ ಯಾರ್ಯಾರು ಪರ್ಚೇಸ್ ಮಾಡ್ತಾರೋ ಅವ್ರಿಗೆಲ್ಲಾನು ಕೂಡ ಸಪರೇಟ್ ಆಗಿ ಗ್ರೂಪ್ ಮಾಡಿ, ಅಥವಾ ಇಂಡಿವಿಜುವಲ್ ಆಗಿ ಒಬ್ಬೊಬ್ರಿಗೆನೆ ಅವ್ರಿಗೆ ತಲುಪಿದ ತಕ್ಷಣ ಇಮಿಡಿಯೇಟ್ಲಿ ಅವ್ರಿಗೆ ತಿಳಿಸ್ಕೊಡ್ತೀವಿ. ಅವತ್ತೇನೆ ತಿಳಿಸ್ಕೊಡ್ತೀವಿ. ಅಂದ್ರೆ ನೀವು ಹೇಳೋದು ಒಂದು ಕ್ಯಾಲೆಂಡರ್ನ ರೆಡಿ ರೀಕನರ ಕಳ್ಸಿಕೊಟ್ಟಿರ್ತೀರಾ, ಪ್ಯಾರಲಲ್ ಆಗಿ ಇವಾಗ ಕಸ್ಟಮೈಸ್ ಮಾಡೋದಕ್ಕೆ ಇನ್ನೊಂದು ಸೆಟ್ಟು ಬೇಕು ಅಂದರೆ ಅವಾಗ ಆನ್ಲೈನ್ನಲ್ಲಿ ಪ್ರಿಯರ್ ಆಗಿ ಇನ್ಫಾರ್ಮ್ ಮಾಡಿಬಿಟ್ಟು ಹೇಗೆ ಅದನ್ನು ರೆಡಿ ಮಾಡೋದು ಅಂತ ಹೇಳ್ಕೊಡ್ತೀರ. ಸರಿ ಸರ್, ಓಕೆ ಓಕೆ. ಆಮೇಲೆ ಸರ್ ಇನ್ನೊಂದು, ಇವಾಗ ಈ 1-1 ಪೋರ್ಟಲ್ ಏನೋ ಹೇಳಿದ್ರಿ. ಓಕೆ, ಈ ಜನವರಿ ಕಳೀಲಿ.
ಈ ಹಂಗೆ 2 ಪೋರ್ಟಲ್ 3 ಪೋರ್ಟಲ್ ಅದೆಲ್ಲ ಈ ತರ ಶಾರ್ಟ್ ಅಂಡ್ ಬ್ರೀಫ್ ಆಗಿ ಏನಾದ್ರು ಕ್ಲಾಸ್ ಮಾಡೋ ಐಡಿಯಾ ಇದೆಯಾ? ಅದು ಜನವರಿ ಮೇಲೆ ಮಾಡ್ತೀವಿ ಸರ್. ಅದೇ ಈಗ ಡಿಸೆಂಬರ್ ಅಲ್ಲಿ ಮಾಡ್ಬೇಕಂತ ಅನ್ಕೊಂಡಿದ್ನಲ್ಲ, ಅದನ್ನ ಸರಿ. ಜನವರಿಯಲ್ಲಿ ಮಾಡ್ತೀವಿ. ಜನವರಿನಲ್ಲಿ ಮಾಡಿದಾಗ ನಿಮ್ಗೆ ಕಂಪ್ಲೀಟ್ ಎಲ್ಲಾ ಪೋರ್ಟಲ್ಸ್ ಕೂಡ ನ್ಯೂಮರಾಲಜಿನಲ್ಲಿ ಏನೇನ್ ಪೋರ್ಟಲ್ಸ್ ಇದೆ ಅದಷ್ಟನ್ನು ಕೂಡ ನಿಮ್ಗೆ ತಿಳಿಸ್ಕೊಡ್ತೀವಿ, ಇನ್ಕ್ಲೂಡಿಂಗ್ ಲಯನ್ಸ್ ಗೇಟ್ ಪೋರ್ಟಲ್ ಏನಿದೆಯಲ್ಲ, 88 ಓಕೆ, ಲಯನ್ಸ್ ಗೇಟ್ ಏನಿದೆಯಲ್ಲ ಅದನ್ನು ಕೂಡ ಸೇರಿಸಿ ನಿಮ್ಗೆ ತಿಳಿಸ್ಕೊಡ್ತೀವಿ. ಸರಿ ಸರಿ, ಓಕೆ. ಎಸ್ ಸರ್. ಸರ್ ಲಾಸ್ಟ್ ಟೈಮ್ ಕ್ಲಾಸ್ 2 days ಇತ್ತಲ್ಲ ಸರ್, ಅದೀಗ ಪೋಸ್ಟ್ಪೋನ್ ಆಗಿದೆಲ್ಲ, ಯಾವಾಗ ಮಾಡ್ತೀರಾ ಸರ್? ಅದೇ ಮೇಡಮ್ ಜನವರಿನಲ್ಲಿ ಮಾಡ್ತೀನಿ, ಅದೇ ನಾನು ಹೇಳಿದ್ದು ಪಳ್ಳಿ ಸರ್ಗೆ. ಬಟ್ ಏನಂದ್ರೆ ಜನವರಿನಲ್ಲಿ ಫಸ್ಟ್ ಬಂದ್ಬಿಟ್ಟು ಒಂದು ಅದಕ್ಕಿಂತ ಮುಂಚೆ ಒಂದು ಗಣಪತಿದೊಂದು ಮಾಡ್ತೀವಿ, ಕ್ರಿಸ್ಟಲ್ ಗಣಪತಿ ಮತ್ತೆ ಡಾಕ್ಟರ್ ಗಣೇಶ ಅಂತ ಒಂದು ಕ್ಲಾಸ್ 1 ಡೇದು. ಅದು ಫೀಸ್ ಬಂದ್ಬಿಟ್ಟು 1999. ಏನ್ ರಿಲೇಟೆಡ್ ಸರ್ ಅದು? ಕ್ರಿಸ್ಟಲ್ ಗಣಪತೀಸು ಯಾವ ಗಣಪತಿ ಸ್ಪೆಸಿಫಿಕ್ ಆಗಿ ಯಾವ ಗಣಪತಿ ಯಾವ ಪರ್ಪಸ್ ಯೂಸ್ ಮಾಡ್ತೀವಿ, ಯಾವ ಪರ್ಪಸ್ಗೆ ಯಾವ ಗಣಪತಿನ ಹೆಂಗೆ ನಾವು ಯೂಸ್ ಮಾಡ್ಕೋಬೇಕು, ಮತ್ತೆ ಕೆಲವೊಂದು ಎನರ್ಜೀಸ್ ನಮ್ಮ ಬಾಡಿನಲ್ಲಿ ಎನರ್ಜೀಸ್ ಚೇಂಜಸ್ ಆಗಿದ್ದಾಗ ಈ BP ಥೈರಾಯ್ಡ್ ಇವೆಲ್ಲ ಬರುತ್ತಲ್ಲ, ಇವನ್ನೆಲ್ಲಾನು ಕೂಡ ಫಸ್ಟ್ ಇನಿಷಿಯಲ್ ಸ್ಟೇಜಸ್ ಅಲ್ಲೇನೆ ಒಂದು ಗಣಪತೀಸ್ ಏನು ದಟ್ ಈಸ್ ಕ್ರಿಸ್ಟಲ್ ರಿಲೇಟೆಡ್ ಗಣಪತೀಸ್ ನಾವು ನಮ್ಮ ಹತ್ರ ಇಟ್ಕೊಳೋದಿರ್ಬೋದು, ಅದನ್ನ ಆಕ್ಟಿವೇಟ್ ಮಾಡಿ ನಮ್ಮ ಹತ್ರ ರೆಗ್ಯುಲರ್ ಆಗಿ ಕ್ಯಾರಿ ಮಾಡೋದು, ಅಥವಾ ರೆಗ್ಯುಲರ್ ಆಗಿ ಅದನ್ನ ವಿಶ್ ಮಾಡ್ಕೊಳೋದ್ರಿಂದ ಆ ಎನರ್ಜೀಸ್ ಏನು ದಟ್ ಈಸ್ ನಮ್ಮ ಬಾಡಿನಲ್ಲಿ ಏನು ದಟ್ ಈಸ್ ಬಾಡಿ ಆರನಲ್ಲಿ ಫ್ಲಕ್ಚುಯೇಟ್ ಆಗಿ ಆ ಒಂದು ಹಾರ್ಮೋನ್ ಇಂಬ್ಯಾಲೆನ್ಸಸ್ ಏನಿದೆ ಅದು ಡಿಕ್ಲೈನ್ ಮಾಡುತ್ತೆ. ಅದು ಬಂದ್ಬಿಟ್ಟು ಅದೇನೆ ಮೊದಲು ನಿಮ್ಗೆ ಒಂದ್ಸತಿ ಹೇಳ್ತಾ ಇದ್ದೆ ಡಾಕ್ಟರ್ ಗಣೇಶ ಅಂತ, ಅದನ್ನು 2 ಸೇರಿಸಿ ಮರ್ಜ್ ಮಾಡಿ ನಿಮ್ಗೆ ಒಂದು ಕ್ಲಾಸ್ ಮಾಡ್ತಾ ಇರೋದು. ಅದ್ರ ಜೊತೆಗೆ ಮನೆಯಲ್ಲಿ ಒಂದು ಗಣಪತಿನ ಯಾವ ರೀತಿಯಾದಂತ ಒಂದು ಕ್ರಿಸ್ಟಲ್ ಗಣಪತೀಸ್ನ ಎಲ್ಲಿ ಇಟ್ಕೋಬೇಕು, ಎಲ್ಲಿ ಇಟ್ಕೊಂಡ್ರೆ ಏನು ಬೆನಿಫಿಟ್, ಯಾವ ರೀತಿಯಾಗಿರೋದನ್ನ ಇಟ್ರೆ ಏನೇನು ನಮ್ಗೆ ಯೂಸ್ಫುಲ್ನೆಸ್ ಬರುತ್ತೆ ಅನ್ನೋದೆಲ್ಲಾನು ಕೂಡ ಆ ಒಂದು ಕ್ರಿಸ್ಟಲ್ ಗಣಪತಿ ಕ್ಲಾಸ್ ಅಲ್ಲಿ ನಿಮ್ಗೆ ಫುಲ್ ಇನ್ಫಾರ್ಮೇಶನ್ 1 ಡೇ ಸಿಗುತ್ತೆ. 1 ಡೇದು ಅದಕ್ಕೆ ಸಪರೇಟ್ ಆಗಿ ಒಂದು ಮ್ಯಾನ್ಯುಯಲ್ ಬುಕ್ ಸಿಗುತ್ತೆ. ಒಂದು ಮ್ಯಾನ್ಯುಯಲ್ ಬುಕ್ ಅಲ್ಲಿ ಕನ್ನಡ ಮತ್ತೆ ಇಂಗ್ಲಿಷ್ ಎರಡನ್ನೂ ಕೂಡ ಇನ್ಕ್ಲೂಡ್ ಆಗಿರುವಂತದ್ದು ಒಂದು ಮ್ಯಾನ್ಯುಯಲ್ ನಿಮ್ಗೆ ಸಪರೇಟ್ ಒಂದು ಮ್ಯಾನ್ಯುಯಲ್ ಸಿಗುತ್ತೆ, ಇನ್ಕ್ಲೂಡಿಂಗ್ ಗಣಪತಿ ಇಮೇಜಸ್ ಮತ್ತೆ ಎಲ್ಲಾ ರೀತಿಯ ರಿಲೇಟೆಡ್ ಟು ಆಲ್ ದ ಕ್ರಿಸ್ಟಲ್ ಗಣಪತೀಸ್ ಎಲ್ಲಾ ರಿಲೇಟೆಡ್ ಇನ್ಫಾರ್ಮೇಶನ್ ಅದರಲ್ಲಿರುತ್ತೆ. ಸರ್ ಆಫ್ಲೈನ್ ಸರ್ ಕ್ಲಾಸ್? ಎಸ್ ಸರ್, ಆನ್ಲೈನ್ ಅಲ್ಲಿ ಅದು ಆಗಲ್ಲ ಸರ್ ಮಾಡೋದಕ್ಕೆ, ಯಾಕಂದ್ರೆ ಸರಿ ಸರ್, ಒಂದಿನ ನೆಕ್ಸ್ಟ್ ಡೇ ಹೋಗಿದ ತಕ್ಷಣ ಅದೆಲ್ಲ ಮತ್ತೆ ಏನು ದಟ್ ಈಸ್ ಒಂದು 2 days ಇರುತ್ತಾ ಸರ್ ಕ್ಲಾಸ್ ಅದು? 1 ಡೇ ಒಂದಿನ ನೋಡಿ ಎಲ್ಲ ಇಟ್ಬಿಟ್ಟು ನಂದು ನಿಂದು ಅದ್ ಯಾರು ಲಾಕ್ ಮಾಡಿದ್ದ ಕೊಡೋದೆ. ಓಕೆ, ಬೇರೆ ಏನಾದ್ರು ಪ್ರಶ್ನೆ ಇದೆಯಾ? ಬಾಯ್ ಬಾ, ಗುಡ್ ನೈಟ್. ಬಾಯ್ ಪಾಪ. ಬೇರೆ ಏನೇನು ಪ್ರಶ್ನೆ ಇದೆಯಾ? ಇಲ್ಲ ಸರ್. ಇದು 20 ನಮಸ್ತೆ ಸರ್. ಹಲೋ ಹಲೋ, ಕೇಳಿಸ್ತಾ ಇದೆ ಸರ್? ನಮಸ್ತೆ. 2026 ಕ್ಯಾಲೆಂಡರ್ ಅಂದಲ್ಲ, ಅದೇ ಕ್ಲಾಸ್ ಮಾಡ್ತೀನಿ ಅಂತ ಹೇಳಿದ್ರೆ ಅದೇನಾ ಸರ್ ಅದು? ಹಾಗಾದ್ರೆ ಅದ್ರದ್ದಲ್ಲ ಸರ್, ಅದ್ರದ್ದು ನಿಮ್ಗೆ ಸಪರೇಟ್ ಕೊಡ್ತೀನಿ ಅಂತ ಹೇಳಿದ್ದೆ. ಇದು ಇನ್ನೊಂದು ಬೇರೆದು ಡಿಸೈನ್ ಮಾಡಿರೋದು, ಸಪರೇಟ್ ಆಗಿ ಡಿಸೈನ್ ಮಾಡಿಸಿರೋದು. ಇದು ಅಲ್ಲಿ ಕ್ಲಾಸ್ ಅಲ್ಲಿ ಕೊಡೋದೇ ಬೇರೆ, ಇದೇ ಬೇರೆನಾ? ಕ್ಲಾಸ್ ಅಲ್ಲಿ ಕೊಡ್ಬೇಕು ಅನ್ಕೊಂಡಿದ್ದು ಬೇರೆ, ಇವಾಗ ಕೊಡೋದು ಏನು ಗೊತ್ತಿದೆ, ಇದ್ರಲ್ಲಿ ಇನ್ನೂ ಅಡಿಷನ್ಸ್ ಎಲ್ಲ ಜಾಸ್ತಿ ಆಗಿದೆ.
ಅಲ್ಲ ಇದು ಬುಕ್ ಅದೇ ರೀತಿ ಇದ್ದಂಗಿತ್ತಲ್ಲ ಅದಕ್ಕೆ ಕೇಳಿದೆ ಸರ್. ಇಲ್ಲ ಇಲ್ಲ, ಇದರಲ್ಲಿ ಏನೇನ್ ಬರುತ್ತೆ ಸರ್ ಅಂದ್ರಲ್ಲ? ಅದು ನಿಮ್ಗೆ ಸ್ಯಾಂಪಲ್ ಸರ್ ತೋರಿಸಿದ್ದು, ಅದು ಹೆಂಗ್ ಬರುತ್ತೆ ಅಂತ ಹೇಳ್ಬಿಟ್ಟು ಒಂದು ಸ್ಯಾಂಪಲ್ ಅಷ್ಟೇ ತೋರಿಸಿದ್ದು. ಹಾ. ಅಲ್ಲ ಇದು ಒಂದು ಕ್ಲಾಸ್ ಮಾಡೋದ್ರಲ್ಲ ಅದ್ರದ್ದು ಯಾವ ಡಿಸೈನ್ ಇದೆ ಅಂತ ಕೇಳ್ತಾರೆ. ಯಾವ್ದು? ನ್ಯೂ ಇಯರ್ದು ಒಂದು ಕ್ಲಾಸ್ ಮಾಡೋದ್ರಲ್ಲ ಸರ್, ಹ್ಮ್ ಅದು ಯಾವ ಡೇಟ್ ಯಾರ್ಯಾರಿಗೆ ಇದಾಗುತ್ತೆ ಅಂತ ಮಾಡೋದ್ರಲ್ಲ, ಹ್ಮ್ ಅದು ರಿಲೇಟೆಡ್ ಬುಕ್ ಇದು ಅಂತ. ಅಲ್ಲ ಅಲ್ಲ ಅಲ್ಲ, ಅದು ನಿಮ್ ಪರ್ಸನಲ್ ಇದಕ್ಕೆ ನೀವು ಹೆಂಗೆ ಐಡೆಂಟಿಫೈ ಮಾಡ್ಕೋಬೇಕಂತ. ಇದ್ರಲ್ಲಿ ಏನಂತಂದ್ರೆ ಜನರಲ್ ಇರುತ್ತೆ ಸರ್, ಜನರಲ್ ಎನರ್ಜೀಸ್, ಯೂನಿವರ್ಸಲ್ ಎನರ್ಜೀಸು ಇನ್ಕ್ಲೂಡ್ ಇರುತ್ತೆ. ಮತ್ತೆ ನಿಮ್ದು ಏನು ದಟ್ ಈಸ್ ಐಡೆಂಟಿಫೈ ಮಾಡ್ಕೊಳೋದಕ್ಕೂ ಕೂಡ ಸಪರೇಟ್ ಆಗಿ ಫೈಂಡ್ ಮಾಡ್ಕೊಳ್ಳೋದಕ್ಕೂ ಕೂಡ ನಿಮ್ಗೆ ಸಪರೇಟ್ ಆಗಿರುತ್ತೆ ಇನ್ಫಾರ್ಮೇಶನ್. ಎರಡು ಸೇರಿಸಿ ಇದು ಕ್ಯಾಲೆಂಡರ್ ಮಾಡಿರೋದು. ಅದೇ ಒಂದನೇ ತಾರೀಕು ಕ್ಲಾಸ್ ಮಾಡಿದ್ರಲ್ಲ, ಅದು ನ್ಯೂ ಇಯರ್ ಅಂದ್ಕೊಂಡು ಅದೇ ಅದು ರಿಲೇಟೆಡ್ ಬರುತ್ತಾ ಇದು, ಅದು ಸೇರ್ಕೋತದ ಅಂತ. ಅದು ಸ್ವಲ್ಪ ಅಷ್ಟೇ ಸರ್. ಅಲ್ಲಿ ನಿಮ್ಗೆ ಹೇಳಿರೋದು ಪರ್ಸನಲ್ ಡೇಟ್ಸ್ ನ ಹೆಂಗ್ ಯೂಸ್ ಮಾಡ್ಕೊಂಡು ಯಾವ ರೀತಿ ಮಾಡ್ಕೋಬೇಕು, ಯಾವ್ದು ಬೆಸ್ಟ್ ಅಂತ ಹೇಳ್ಬಿಟ್ಟು ಐಡೆಂಟಿಫೈ ಮಾಡ್ಕೊಳಕ್ ನಿಮ್ಗೆ ಹೇಳಿರೋದು. ಇದ್ರಲ್ಲಿ ಜನರಲ್ ಎನರ್ಜೀಸ್ ಇರುತ್ತೆ, ಜನರಲ್ ಕ್ಯಾಲೆಂಡರ್ ಏನ್ ಬರುತ್ತಲ್ಲ, ಜನರಲ್ ಎನರ್ಜೀಸ್ ಹೆಂಗ್ ಯೂಸ್ ಮಾಡ್ಕೋಬೇಕು ಅದು. ಅದ್ರ ಜೊತೆಗೆ ನಿಮ್ಗೆ ಬೆನಿಫಿಟ್ ಡೇಟ್ಸ್ ನ ಫೈಂಡ್ ಔಟ್ ಮಾಡೋದು ಕೂಡ ಇದ್ರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ, ಎರಡೂನು. ಅದನ್ನೇ ಕೇಳಿದೆ ಸರ್, ಯಾಕಂದ್ರೆ ಇದು ನೀವು ಅದೇ ತರ ಇದೆಯಲ್ಲ ಸ್ಟಾರ್ ಇದೆಲ್ಲ ತೋರ್ಸೋದಲ್ಲ ಅದಕ್ಕೆ ಕೇಳಿದೆ. ಓಕೆ, ಥ್ಯಾಂಕ್ ಯು. ಅದು ನಿಮಗೆ ಒಂದು ಸ್ಯಾಂಪಲ್ ಅಷ್ಟೇ ತೋರಿಸಿದ್ದು, ಆ ರೀತಿ ಅಷ್ಟೇ. ಓಕೆ ಸರ್. ಬೇರೆ ಏನೋ ಪ್ರಶ್ನೆ ಇದೆಯಾ ಅದನ್ನು? Traders never ever. ಹಲೋ, ಹಲೋ, ಏನಾದ್ರು ಪ್ರಶ್ನೆ ಇದೆ ಬೇರೆ ಯಾರಾದ್ರು? ಹಲೋ, ಇಲ್ಲ ಸರ್, ಪ್ರಶ್ನೆ ನಮ್ದೇನಿಲ್ಲ, ಬೇರೆಯವ್ರದ್ದು ಇರ್ಬೋದೇ ನೋಡಿ ಸರ್. ಓಕೆ ಸರ್, ಓಕೆ, ಥ್ಯಾಂಕ್ ಯು. ಬೇರೆ ಏನು ಪ್ರಶ್ನೆ ಇಲ್ಲ ಅಂದ್ರೆ ಇವತ್ತಿನ ಕ್ಲಾಸ್ ಇಲ್ಲಿಗೆ ಏನ್ ಮಾಡ್ತಾ ಇದೀವಿ. ಆರ್ಯನ್ ಮ್ಯಾಜಿಕಲ್ ಹೀಲಿಂಗ್ ಸೆಂಟರ್ ಚಿಕ್ಕಬಳ್ಳಾಪುರ, ಆರ್ಯನ್ ಮ್ಯಾಜಿಕಲ್ ಟೀಚಿಂಗ್ಸ್ ಗ್ರೂಪ್ ಚಿಕ್ಕಬಳ್ಳಾಪುರ ವತಿಯಿಂದ ಮಾಡ್ತಾ ಇದ್ದಂತ ಈ ಒಂದು 111 ಪೋರ್ಟಲ್ ಆಕ್ಟಿವೇಶನ್ ಕ್ಲಾಸ್ಗೆ ನೀವೆಲ್ಲರೂ ಕೂಡ ಭಾಗಿಯಾಗಿದ್ದೀರಾ. ನಿಮ್ಗೆಲ್ಲರೂ ಕೂಡ ಧನ್ಯವಾದಗಳು ತಿಳಿಸ್ತಾ ಇವತ್ತಿನ ಕ್ಲಾಸ್ ಇಲ್ಲಿಗೆ ಏನ್ ಮಾಡ್ತಾ ಅಂಜನಿ ಪುತ್ರ ಪವನ ಸತನಾಮ ಮಹಾವೀರ ವಿಕ್ರಮ ಬಜರಂಗಿ ಕುಮತಿ ನಿವಾರ ಸುಮತಿಗೆ ಸಂಗಿ ಕಂಚನ ಭರಣ ವಿರಾಜ ಸುವೇಶ ಕಾನನ ಕುಂಡಲ ಕುಂಚಿತ ಕೇಸ ಧ್ವಜಾಭಿರಾಜೆ ಕಾಂತೆ ಮೂರ್ತಿತಮೇ ಶಂಕರ ಸುವನ ಕೇಸರಿ ನಂದನ ದೇಶ ಪ್ರತಾಪ ಮಹಾಜಗವಂದನ ವಿದ್ಯಾಮಾನ ಕುಣಿ ಅತಿ ಚಾತುರ ರಾಮ ಕಾದ ಕರಿಬೇಕೋ ಆತುರ ಪ್ರಚಲಿತಬೇಕು ರತಿಯ ರಾಮನ ಸೀತಾಮನ ಬಸಿಯ ಸೂಕ್ಷ್ಮ ರೂಪ ಧರಿಸಿಯ ಹಿಂದಿ ಕಾವ ವಿಕಟ ರೂಪ ಧರಿ ಲಂಕ ಚರಾವ ಭೀಮ ರೂಪ ಧರಿ ಅಸುರ ಸವಾರೆ रामचंद्र के काज सवारे आय सजीवन लखन जियाए श्री रघुवीर हर्षि उर लाए रघुपति की नीत बढ़ाए तुम मम पे भरत ही सम भाई सजत बदन तुम राज सखावे अस कहि श्रीमति कंठ लगावे सनकादिक ब्रह्मादि मुनीसा नारद सारद सहित अहिंसा सब कुबेर दिखार जठाते कवि कोशित कहि सके कहाते तुम सार सुखी रही सुधा राम के नाय राजपद दीता तुमरो मंत्र विभीषण माना लंकेश्वर भय सब जग जाना जुग सहस्त्र जो जन पर भानो लील्योता है मधुर बल जानो प्रभु मुद्रिका मेलि मुख माही जल दिलांगी गए अचरज नाहि दुर्गम गाज जगत के जेते सुगम अनुग्रह तुम्हारे देते राम दुआरे तुम रखवारे होत न आज्ञा तुम बैठारे सब सुख रहे तुम्हारी शरण तुम रक्षक काहू को डरना आपन तेज समारो आपे
भीमो तो कहा के देखा वे प्रीत साथ निकट नहीं आवे भागी जब नाम जुगावे आसे रोग करे सब वीरा जपत निरंतर हनुमत वीरा संकट दे हनुमान छुड़ावे मन क्रम वचन ध्यान जो लावे सब पर राम तपस्वी राजा तिनके काज सकल तुम साजा और मनोरथ जो कोई लावे सोई अमित जीवन फल पावे छाड़ो सुपन नाम तुम्हारा है प्रसिद्ध जगत उजियारा साधु संत के तुम रखवारे असुर निकंदन राम तुम्हारे तीनों जिनके दाता दीन जानकी माता राम रसायन तुम्हारे पासा सदा पूर्णपति के दाता तुम्हारे भजन राम को पावे जन्म जन्म के दुख बिसरावे अंत काल रघुवर पुर जाए जहाँ जन्म हरि भक्त कहाई और देवता चित्तन धरई हनुमत से सर्व सुख करई संकट कटय मिटय सब पीरा जो सुमिरे हनुमत बल पीरा जय जय श्री हनुमान गोसाई कृपा करो गुरुदेव की नाई जो सत बार बात करे कोई टूट ही बंदी महाचुक होई जो यह बड़े हनुमान चालीसा होए नित्य की गौरीसा तुलसीदास सदा हरि चेरा की जय नाथ हृदय महाडेरा पवन तनय संकट हरन मंगल मूर्ति रूप राम लखन सीता सहित हृदय बसहु सुर भूप Question is, ಎಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದ ತಿಳಿಸ್ತಾ ಇವತ್ತಿನ ಕ್ಲಾಸ್ ಇಲ್ಲಿ ಎಂಡ್ ಮಾಡ್ತಾ ಇದ್ವಿ. ಥ್ಯಾಂಕ್ ಯು, ಬೈ, ಗುಡ್ ನೈಟ್, ಶುಭರಾತ್ರಿ. ಶುಭರಾತ್ರಿ ಸರ್.